ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ವಿಶಸ್ ಕನ್ವೆ ಮಾಡಿದ್ದಕ್ಕೆ, ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಕ್ಕೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಬ್ಲೆಸ್ಸಿಂಗ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಂಗೆ ನಾನು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಜರ್ನಿ, ಪ್ರೆಗ್ನೆಂಟ್ ಅಂತ ಜಾಸ್ತಿ ಫೀಲ್ ಆಗ್ತಾ ಇದ್ದಿದ್ದು ಯಾವಾಗ ಅಂದರೆ, ನೀವೆಲ್ಲ ನನಗೆ ಸಜೆಷನ್ ಕೊಡಬೇಕಾದ್ರೆ, ವಿಶ್ ಮಾಡಬೇಕಾದ್ರೆ, ಬ್ಲೆಸ್ಸಿಂಗ್ಸ್ ಕೊಡಬೇಕಾದ್ರೆ ಅವಾಗ ನಂಗೆ ಜಾಸ್ತಿ ಅದು ಹಿಟ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ತುಂಬ ಲವ್ ತೋರಿಸಿದ್ದೀರಾ. ಐಲ್ ಬಿ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ಹಳೆ ವಿಡಿಯೋ ತುಂಬ ಜನ ಇಷ್ಟಪಟ್ಟಿದ್ರಿ. ಲೈಫ್ ಸ್ಟೈಲ್ ವಿಡಿಯೋ ಮಾಡೋಕ್ಕೆ ಹೇಳಿದ್ರಿ. ಬಟ್ ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ಸ್ರಲ್ಲಿ ಸಿಮ್ಟಮ್ಸ್ ಇಷ್ಟು ಹೆವಿ ಇದ್ದಿದ್ದಕ್ಕೆ ಲೈಫ್ ಸ್ಟೈಲ್ ಸುಮ್ಮನೆ ಸುಳ್ಳು ಏನೇನೋ ತೋರ್ಸೋಕ್ಕಾಗಲ್ಲ. ಐ ಆಮ್ ನಾಟ್ ಏಬಲ್ ಟು ಫಾಲೋ ಸರ್ಟನ್ ಪ್ಯಾಟರ್ನ್. ಅಂದರೆ ಮುಂಚೆ ನಾನು ಪ್ರೆಗ್ನೆನ್ಸಿಗಿಂತ ಮುಂಚೆ ಹೇಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ, ಹೆಂಗೆ ಹೆಲ್ದಿ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೆ, ಅದನ್ನು ಫಾಲೋ ಮಾಡಿ ಆ ದಿನಚರಿ ತೋರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗ. ಸೊ ನನಗೆ ಇಫ್ ಇನ್ ಕೇಸ್ ಯಾವತ್ತಾದರೂ ಅಟ್ಲೀಸ್ಟ್ ಇನ್ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ನನಗೆ ಏನಾದರೂ ಸರಿ ಅನಿಸಿದರೆ ಯಾವತ್ತಾದರೂ ಒಂದು ವ್ಲಾಗ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಅಂದರೆ ನನ್ನ ಜೊತೆ ಪ್ರೆಗ್ನೆಂಟ್ ಆದವ್ರಿಗೆ, ಇನ್ನೇನು ಕನ್ಸೀವ್ ಆಗಬೇಕು ಅನ್ನೋರಿಗೆ ಸ್ವಲ್ಪ ಏನಾದರೂ ಗೊಂದಲ ಇರುತ್ತಲ್ಲ, ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಆಮೇಲೆ ನನ್ನ ಜರ್ನಿ ಹೇಗೆ ನಡೀತಾ ಇದೆ ಅಂತ, ನನ್ನ ಎಕ್ಸ್ಪೀರಿಯೆನ್ಸ್, ನನ್ನ ಫಸ್ಟ್ ಟ್ರೈಮಿಸ್ಟ್ರ್ ಅಂದರೆ ಯಾರಿಗೂ ಗೊತ್ತಿಲ್ಲ, ಫಸ್ಟ್ 3 ಮಂತ್ಸ್ನ ಫಸ್ಟ್ ಟ್ರೈಮಿಸ್ಟ್ರ್ ಅಂತಾರೆ. ಅಂದರೆ ಪ್ರೆಗ್ನೆನ್ಸಿಯಲ್ಲಿ 9 ತಿಂಗಳಲ್ಲಿ 3 ಟ್ರೈಮಿಸ್ಟ್ರ್ ಅಂತ ಡಿವೈಡ್ ಮಾಡಿರ್ತಾರೆ. ಫಸ್ಟ್ 3 ಮಂತ್ಸು ಫಸ್ಟ್ ಟ್ರೈಮಿಸ್ಟ್ರು, ನೆಕ್ಸ್ಟ್ 3 to 6 ಸೆಕೆಂಡ್ ಟ್ರೈಮಿಸ್ಟರು, ನೆಕ್ಸ್ಟ್ ಲಾಸ್ಟ್ 3 ಮಂತ್ಸ್ ಇರುತ್ತಲ್ಲ ಅದನ್ನು ಥರ್ಡ್ ಟ್ರೈಮಿಸ್ಟರ್ ಅಂತ ಕರೀತಾರೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಯೂಶ್ವಲಿ ಸ್ವಲ್ಪ ಕಷ್ಟನೇ ಇರುತ್ತೆ ಮೋಸ್ಟ್ ಆಫ್ ದ ಪೀಪಲ್ಗೆ. ಆ್ಯಂಡ್ ಸೆಕೆಂಡ್ ಒಂದು ತುಂಬ ಹ್ಯಾಪಿ ಮೋಡಲ್ಲೇ ಇರುತ್ತೆ. ಅಂದರೆ ಸಿಮ್ಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಅದು ಸ್ವಲ್ಪ ಸಮಾಧಾನ ಇರುತ್ತೆ. ನೆಕ್ಸ್ಟ್ ಅಗೇನ್ ಥರ್ಡ್ ಟೈಮ್ಸ್ ಮತ್ತೆ ತಿರ್ಗಿ ಸ್ವಲ್ಪ ಬ್ಯಾಕ್ ಪೇನು, ಅದು ಸ್ವಲ್ಪ ಸೀವಿಯಸ್ ಮತ್ತು ಪ್ಯಾನಿಕ್ ಅದೆಲ್ಲ ಇರುತ್ತಲ್ಲ, ಸೊ ಅದು ಸ್ವಲ್ಪ ಕಷ್ಟ. ಸೊ ನಂದು ಇವಾಗ ಫಸ್ಟ್ ಟ್ರೈಮಿಸ್ಟರ್ ನಡೀತಾ ಇರೋದು. ನನ್ನ ಸಿಮ್ಟಮ್ಸ್ ಏನಿದೆ ಅಂತ ಶೇರ್ ಮಾಡ್ಕೊಳೋಕ್ಕೆ ಈ ವಿಡಿಯೋ, ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಿರೋದು ನಾನು. ಸೊ ಫಸ್ಟ್ಲಿ ನನಗೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಹೇಳಿದ ಮೇಲೆ, ಅಂದರೆ ಹೇಳೋಕ್ಕೂ ಮುಂಚೆನೂ ನನಗೆ ತುಂಬ ನಾನು ಮುಂಚೆ ಹೇಳಿರೋ ಹಾಗೆ ನನಗೆ ನಿದ್ದೆ ಪ್ರಾಬ್ಲಮ್ ತುಂಬ ಇತ್ತು. ಮಲಗಬೇಕು ಅನ್ನಿಸ್ತಾ ಇತ್ತು, ನಿದ್ದೆ ಮಾತ್ರ ಸ್ವಲ್ಪನೂ ನಿದ್ದೆ ಬರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಇವಾಗೂ ನಂಗೆ ನಿದ್ದೆ ಆಗೋಲ್ಲ. ಆಫ್ಟರ್ನೂನ್ ಮಲಗಿದ್ರೆ ಯೂಶ್ವಲ್ ಹೇಳ್ತಾರೆ ಮಧ್ಯಾಹ್ನ ಮಲಗಬೇಡ, ರಾತ್ರಿ ನಿದ್ದೆ ಬರೋಲ್ಲ ಅಂತ. ನಾನು ಮಧ್ಯಾಹ್ನನೂ ಮಲಗಲ್ಲ, ರಾತ್ರಿನೂ ನಿದ್ದೆ ಆಗೋಲ್ಲ ನನಗೆ. ಇನ್ಫ್ಯಾಕ್ಟ್ ಇವಾಗೂ ನನಗೆ ತುಂಬ ರೇರ್, ಯಾವತ್ತಾದರೂ ಒಂದು ದಿವಸ ನಿದ್ದೆ ಆಗುತ್ತೆ. ಮಧ್ಯಾಹ್ನ ಎಲ್ಲ ಮಲಗಲ್ಲ. ತುಂಬ ಟಯರ್ಡ್ ಅನಿಸಿದರೆ ಅವಾಗ ಸ್ವಲ್ಪ ಒಂದು 10-15 ಮಿನಿಟ್ಸ್ ಅಷ್ಟೇ ಮಲಗಿರ್ತೀನಿ. ಸೊ ನಿದ್ದೆ ಪ್ರಾಬ್ಲಮ್ ತುಂಬ ಇತ್ತು ನನಗೆ. ಅದು ಬಿಟ್ಟರೆ ಮೇನ್ ಸಿಮ್ಟಮ್ಸ್ ಏನು ಬಂದರೆ ಅಂದರೆ ವಾಮಿಟಿಂಗು. ಇಷ್ಟು ವಾಮಿಟಿಂಗ್ ಆಗ್ತಾ ಇತ್ತು ಅಂದರೆ ನನಗೆ ಲಿಟ್ರಲಿ ಅವಾಗ ಸ್ವಲ್ಪ ಸಮ್ಮರ್ ಪೀಕಲ್ಲಿ ಇತ್ತಲ್ಲ, ಈ ಸಲ ಸಮ್ಮರ್ ಪೀಕಲ್ಲಿದ್ದಾಗ ಎಳ್ನೀರು ಕುಡಿದ್ರೂ ವಾಮಿಟಿಂಗು, ಮತ್ತು ಲೆಮನ್ ಜ್ಯೂಸ್ ಕುಡಿದ್ರೂ ವಾಮಿಟಿಂಗ್ ಆಗೋದು. ಲಿಟ್ರಲಿ ಟೀ ಕುಡಿಯೋದು, ಸ್ಟೀಲಿಂಗ್ ಕಪ್ ಇರುತ್ತಲ್ಲ, ಇಷ್ಟು ಕಪ್ಪಲ್ಲಿ ಕಂಟಿನ್ಯೂಸ್ ಆಗಿ ಅದನ್ನ ಫುಲ್ ವಾಟ್ರ್ ಕುಡಿದ್ರೂ ಕೂಡ ವಾಟ್ರ್ ಕೂಡ ವಾಮಿಟ್ ಆಗ್ತಾಯಿತ್ತು. ಹೀಗಾಗಿ ನಂಗೆ ತುಂಬ ಕಷ್ಟ ಆಗೋದು. ನೀರು ಕುಡಿಬೇಕು, ಥರ್ಸ್ಟಿ ಫೀಲಿಂಗ್ ಬರೋದು, ಹೊಟ್ಟೆ ಹಸುವಾಗ್ತಿತ್ತು, ಏನಾದರೂ ತಿನ್ನಬೇಕು ಅನಿಸೋದು, ಎಲ್ಲ ಏನು ತಿಂದರೂ ಏನು ಕುಡಿದ್ರೂ ವಾಮಿಟಿಂಗ್ ಆಗ್ತಾಯಿತ್ತು. ಒಂದೊಂದು ಸಲ ಎಷ್ಟು ಇಂಟೆನ್ಸ್ ಆಗ್ತಿತ್ತು ಅಂದರೆ ನಾನು ಸುಸುನೇ ಹೋಗಿಬಿಡ್ತಿದ್ದೆ ಪ್ಯಾಂಟಿಯಲ್ಲಿ, ಅಷ್ಟು ಹೆವಿ ಆಗೋದು ನಂಗೆ ವಾಮಿಟಿಂಗು. ಲಿಟ್ರಲಿ ರಶ್ ಆಗೋದು ನಂಗೆ ವಾಮಿಟಿಂಗ್, ತುಂಬ ಕಷ್ಟ ಆಗೋದು. ಆಮೇಲೆ ಸಡನ್ನಾಗಿ ವೀಕ್ನೆಸ್ ಆಗಿ ತಲೆ ತಿರುಗೋ ಥರ ಎಲ್ಲ ಸಿಮ್ಟಮ್ ಬರ್ತಿತ್ತು ನನಗೆ. ಇದನ್ನು ನಾನು ಡಾಕ್ಟ್ರ್ ಹೇಳಿದಾಗ ಗ್ಲೂಕೋಸ್ ತಿನ್ನಿ ಅಥವಾ ಶುಗರ್ ಸ್ವೀಟ್ ಫುಡ್ ಏನಾದರೂ ತಿನ್ನಿ, ರೆಸ್ಟ್ ಮಾಡಿ ಅಂತ ಹೇಳೋರು. ವಾಮಿಟ್ ಆದರೂ ಪರವಾಗಿಲ್ಲ, ವಾಮಿಟಿಂಗಿಗೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ಅಂತ ತೊಗೊಂಡ್ಬಿಟ್ಟು ಯು ಕ್ಯಾನ್ ಈಟ್ ಅಂತ ಹೇಳ್ತಿದ್ರು. ಬಟ್ ನಂಗೆ ಏನು ತಿಂದರೂ ಏನು ಕುಡಿದ್ರೂ ವಾಮಿಟ್. ಎಸ್ಪೆಷಲಿ ಫಸ್ಟು 2.5 ಮಂತ್ಸ್ ಅಂತೂ ಸಖತ್ ವರ್ಸ್ಟ್ ಆಗಿತ್ತು ನನಗೆ. ಆಮೇಲೆ ಅಟ್ಲೀಸ್ಟ್ ಸ್ವಲ್ಪ ಬೆಟ್ರ್. ತಿಂದ್ಬಿಟ್ಟು ವಾಮಿಟ್ ಮಾಡಿದರೆ ಏನು ಅನ್ಸಲ್ಲ, ಸ್ವಲ್ಪ ತಿಂದ್ರೂ ವಾಮಿಟ್ ಆಗಿ ಲಿಟ್ರಲಿ ಹೆಂಗಂದರೆ ಒಂದಿನ ಹಾಸ್ಪಿಟಲ್ಗೆ ಹೋಗೋದಿತ್ತು. ನಂಗೆ ತುಂಬ ಹಸುವಾಗ್ತಾಯಿತ್ತು. ನನಗೆ ಏನಾದರೂ ತಿಂದರೆ ಹಾಸ್ಪಿಟಲ್ ವಾಮಿಟ್ ಬಂದುಬಿಟ್ರೆ ಏನು ಮಾಡಲಿ ಅಂತ ಆ ಭಯದಲ್ಲಿ ಬೇರೆ ಇದ್ದೆ ನಾನು. ಇರಲಿ ಆ್ಯಪಲ್ ತಿಂದ್ಕೊಂಡು ಹೋಗೋಣ, ತಲೆ ತಿರುಗಬಾರ್ದು ಅಂತ ಆ್ಯಪಲ್ ತಿಂದಿದ್ದೆ ನಾನು. ಸ್ಟಿಲ್ ರಿಮೆಂಬರ್, ಆ್ಯಪಲ್ ತಿಂದಾಗ ಲಿಟ್ರಲಿ ತಿಂದು ಒಂದು 2-3 ಮಿನಿಟ್ಸು ಆಗಿಲ್ಲ, ಲಿಟ್ರಲಿ ಆ್ಯಪಲೆಲ್ಲ ಆಚೆ ಬಂತು. ಲಾಸ್ಟಿಗೆ ಹೆಂಗೆ ಬಂತು ಅಂದರೆ ಆ ಮೇಲ್ಗಡೆ ಸ್ಕಿನ್ ಕೋಟ್ ಇರುತ್ತಲ್ಲ, ರೆಡ್ ಕಲರ್, ಅದೆಲ್ಲ ಬಂದುಬಿಟ್ಟಿತ್ತು ರಶ್ ಆಗಿ. ಹೆಂಗೆ ಬಂತು ಅಂದರೆ ನನಗೆ ಭಯ ಆಗಿಬಿಡ್ತು. ಫಾರ್ ಅ ಮಿನಿಟ್ ಹೆಂಗೆ ಅನ್ನಿಸ್ತು ಅಂದರೆ
ಫುಲ್ ಏನು ಬ್ಲಡ್ ವಾಮಿಟಿಂಗ್ ಏನಾದರೂ ಆಗ್ತಾಯಿದೆ ಅಂತ ಪ್ಯಾನಿಕ್ ಆಗಿಬಿಟ್ಟು ಯಪ್ಪ ಏನಿದು ಅಂತ ಲೈಟ್ ಆನ್ ಮಾಡ್ಕೊಂಡು ನೋಡಿದೆ. ಅಂದರೆ ಅವತ್ತು ಫುಲ್ ಸ್ವಲ್ಪ ಮೋಡ ಥರ ಆಗಿತ್ತು ಅವತ್ತು ಹಾಸ್ಪಿಟಲ್ಗೆ ಹೋಗುವಾಗ. ಸೊ ನಾನು ವಾಮಿಟ್ ಮಾಡ್ಕೊಂಡು ಪ್ಯಾನಿಕ್ ಆಗೋಗ್ಬಿಟ್ಟೆ. ಆಮೇಲೆ ಲೈಟ್ ಆನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ, ಓಕೆ ಇದು ಆ್ಯಪಲ್ ಅಂತ. ನಾನು ಯಾವತ್ತೂ ಹಂಗೆ ಅಂದ್ಕೊಂಡಿರಲಿಲ್ಲ. ಸಪ್ರೇಟಾಗಿ ಆ ಥರ ಸ್ಕಿನ್ ಕೂಡ ವಾಮಿಟ್ ಆಗಿ ಹಂಗೆ ಕಾಣುತ್ತೆ ಅಂತ ಫುಲ್ ರೆಡ್ ಆಗಿ ಹೋಗ್ಬಿಟ್ಟಿತ್ತದು. ಸೊ ಈ ಥರ ಎಲ್ಲ ಪ್ಯಾನಿಕ್ ತುಂಬ ಆಗ್ತಿತ್ತು ನನಗೆ, ಸಿಮ್ಟಮ್ಸ್ ಹೆವಿ ಇರೋದಕ್ಕೆ. ಎಳ್ನೀರು ಕುಡಿದು ಅಂದರೆ ನನಗೆ ಕಾನ್ಸ್ಟಿಪೇಷನ್ ಟ್ರಿಗರ್ ಆಗಿತ್ತು. ಮೇನ್ ಏನಂದರೆ ನನಗೆ ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲಲ್ಲ. ಲಿಟ್ರಲಿ ಟೀ ಕುಡಿಯೋ ಲೋಟ ಎಷ್ಟು ಚಿಕ್ಕದು ಕಪ್ ಬರುತ್ತಲ್ಲ ಅದನ್ನು ಅದಕ್ಕಿಂತ ಜಾಸ್ತಿ ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಅದನ್ನು ಸಿಪ್ ಬೈ ಸಿಪ್ ಕುಡಿತಾ ಇದ್ದೆ ನಾನು. ಅದು ನನಗೆ ವಾಟ್ರ್ ಕುಡಿಯೋಕ್ಕೆ ಯಾಕೆ ಪ್ರಾಬ್ಲಮ್ ಆಗಿತ್ತು ಅಂದರೆ, ವಾಟ್ರ್ ಕುಡಿದಾಗೊಮ್ಮೆ ನನಗೆ ಸಿಂಥೆಟಿಕ್ ಟೇಸ್ಟ್ ಥರ, ಮೆಟಾಲಿಕ್ ಟೇಸ್ಟ್ ಥರ ಬರೋದು. ಅದೊಂಥರ ನೀರು ಕುಡ್ದಂಗೆ ಅನ್ನಿಸ್ತಾ ಇರಲಿಲ್ಲ. ಇಷ್ಟು ಹಿಂಸೆ ಆಗೋದು ಅಂದರೆ ನನಗೆ ನೀರು ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಕಷ್ಟ ಆಗೋದು. ನೀರು ಕುಡಿಬೇಕು, ಗಂಟಲೆಲ್ಲ ಒಣಗೋದು. ಬಟ್ ನೀರು ಕುಡಿದ ತಕ್ಷಣ ವಾಮಿಟಿಂಗ್ ಆಗೋದು. ಯೂಶ್ವಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಪ್ರೆಗ್ನೆನ್ಸಿಲಿ ಮೆಟಾಲಿಕ್ ಟೇಸ್ಟ್ ಬರುತ್ತೆ ಅವ್ರಿಗೆ ಅಂತ. ಮೆಟಾಲಿಕ್ ಟೇಸ್ಟ್ ಅಂದರೆ ಅದು ಹೆಂಗೆ ಬರುತ್ತೆ, ಮೆಟಲ್ ಯಾರು ತಿಂದಿದ್ರೆ ಮೆಟಾಲಿಕ್ ಟೇಸ್ಟ್ ಬರುತ್ತೆ ಅನ್ನೋಕ್ಕೆ ಹಂಗೆ ಏನೇನೋ ನಾನು ಅಂತ ಇದೆ. ಅದು ನನಗೆ ಅನುಭವ ಆದಾಗ ತುಂಬ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಇತ್ತು ಅದು ನನಗೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ನಾವು ಏನು ದೇವ್ರು ಏನೂ ಮಾಡಿಲ್ಲ ಅಂತ ಮುಂಚೆ ಬೇಜಾರು ಮಾಡ್ಕೊಂಡು ದೇವ್ರನ್ನ ಬೈತಿದ್ದೆ ನಾನು. ಬಟ್ ನೀರು ಕುಡಿಯೋಕ್ಕೆ ಬಿಟ್ಟಿದ್ದಾನಲ್ಲ, ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ನಂಗೆ ದೇವ್ರು ಕೊಟ್ಟಿದ್ದು ಅಂತ ಕೂಡ ನಾನು ಯಾವಾಗ ಒಂದು ಲೋಟಕ್ಕಿಂತ ನೀರು ಕುಡಿದೀನಿ, ಐ ಥ್ಯಾಂಕ್ ಗಾಡ್. ನನಗೆ ನೀರು ಕುಡಿಯೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ. ಅಷ್ಟು ಕಷ್ಟ ಆಗೋಗ್ಬಿಟ್ಟಿತ್ತು ನನಗೆ. ಐ ಸ್ಟಿಲ್ ರಿಮೆಂಬರ್, ನಾನು ಸ್ಕ್ಯಾನಿಗೆ ಅಂತ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗಿದ್ದೆ ಆಫ್ಟರ್ ಸರ್ಟನ್ ಟೈಮ್ ಆದಮೇಲೆ. NTNB ಸ್ಕ್ಯಾನಿಗೆ ಹೋದಾಗದು. NTNB ಸ್ಕ್ಯಾನ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ಹೇಳಿ, ಅದನ್ನು ವಿಡಿಯೋ ಮಾಡ್ತೀನಿ ನಾನು. ಆ ಸ್ಕ್ಯಾನಿಗೆ ಹೋದಾಗ ನಾನು ಫಸ್ಟ್ ಟೈಮ್ ನೀರು ಕುಡಿದಿದ್ದು ಅಲ್ಲಿ. ನಂಗೆ ಇಷ್ಟು ಖುಷಿಯಾಗಿ ಹೋಗ್ಬಿಟ್ಟಿದೆ. ಅವತ್ತು ಫುಲ್ ಹ್ಯಾಪಿನೇ ಇದ್ದೆ ನಾನು. ನಾನು ಒಂದು ಗ್ಲಾಸ್ ನೀರು ಕುಡಿದೆ ನಂಗೆ ಫುಲ್ ರುಚಿಯಾಗಿ ಹೋಗ್ಬಿಟ್ಟಿತ್ತು. ಅದು ಎಷ್ಟು ಇಷ್ಟ ಆಗಿತ್ತು ನಂಗೆ ನೀರು. ಆಮೇಲೆ ಆ ನೀರು ಕುಡ್ದಿನ ಸಮಾಧಾನ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸೆಕೆಂಡ್ ಟೈಮ್ ನಾನು ಆ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ರಿಪೋರ್ಟ್ ಕಲೆಕ್ಟ್ ಮಾಡೋಕ್ಕಂತ ಹೋದಾಗ ಅಂದರೆ ನೀರು ಕುಡಿಬೇಕಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಂಗೆ ಆ ನೀರು ಕುಡಿಬೇಕು, ಆ ನೀರು ಫುಲ್ ಟೇಸ್ಟೇ ಅನಿಸಿ ರಿಪೋರ್ಟ್ ತೊಗೊಂಡು ನೀರು ಕುಡಿದ್ಬಿಟ್ಟು ಹೋಗಿದ್ದೆ ನಾನು ನೆಕ್ಸ್ಟು ಕ್ಲಿನಿಕ್ಕಿಗೆ. ಅಷ್ಟೊಂದು ಇಷ್ಟ ಆಗ್ಬಿಡ್ತು, ಅಷ್ಟೊಂದು ಖುಷಿ. ಅದೊಂಥರ ಲೈಫ್ ಲಾಂಗ್ ಮೆಮರಿ ನನಗೆ. ಆ ನೀರು ಮರೆಯಲ್ಲ ನಾನು, ಆ ಥರ ಆಗಿದೆ. ಸೊ ನನಗೆ ಸಾಲಿಡ್ ಫುಡ್ ತಿಂದರೂ ಕಷ್ಟ ಆಗೋದು, ಲಿಕ್ವಿಡ್ ಫುಡ್ ತೊಗೊಂಡ್ರೂ ಕಷ್ಟ ಆಗೋದು. ಏನು ತಿಂದರೂ ಕಷ್ಟ ಆಗ್ತಿತ್ತು ನನಗೆ. ಮತ್ತು ಫುಡ್ಡು ಹಾಗೆ ತುಂಬ ಹಸುವಾಗೋದು ನನಗೆ. ಮಾರ್ನಿಂಗ್ ಏನೋ ಒಂದು ಲೆವೆಲಿಗೆ ಕಂಟ್ರೋಲ್ ಮಾಡ್ಕೋತೀವಿ. ಆಫ್ಟರ್ನೂನ್ ಹಾಗೆಲ್ಲ ನನಗೆ ಜಾಸ್ತಿ ಹಸುವಾಗೋದು ಟ್ರಿಗರ್ ಆಗ್ತಿತ್ತು. ಬಟ್ ಹಸುವಾದರೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಒಂಥರ ಮೆಟಲ್ ಏನೋ ಒಂಥರ ಪ್ಲಾಸ್ಟಿಕ್ ಥರ ತಿನ್ನಂಗೆ, ಅದೊಂಥರ ಮುಟ್ಟಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಊಟ ಎಲ್ಲ. ಮತ್ತು ನನ್ನ ಫೇವ್ರೆಟ್ ಫುಡ್ ಏನೇನಿತ್ತು ಅದೆಲ್ಲ ನೋಡಿದರೆ ನಂಗೆ ಹಿಂಸೆ ಆಗೋದು. ಎಸ್ಪೆಷಲಿ ನನಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಎನಿ ಡೇ ರೈಸ್ ಐಟಮ್ ಕೊಟ್ಟರೆ ನಾನು ತಿನ್ನೋದು. ಅದು ಎಸ್ಪೆಷಲಿ ಶೇಂಗಾ ಮತ್ತು ಕಡಲೆ ಬೀಜ ಅದೆಲ್ಲ ಹಾಕಿದ್ರೆ ನಂಗೆ ಇನ್ನೂ ಇಷ್ಟ ಆಗೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ಉಪ್ಪಿಟ್ಟಿಗೂ ಹಾಕಿದರೂ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೂಸ್ಲ, ಅವಲಕ್ಕಿಗೆ ಅದಕ್ಕೆಲ್ಲ ಶೇಂಗಾದೆಲ್ಲ ಹಾಕಿದ್ರೆ ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅದು ನೋಡಿದರೆ ವಾಂತಿ ಬರೋದು ನನಗೆ. ಅಷ್ಟು ಡೆಡ್ ಅಪೋಸಿಟ್ ಆಗೋಗ್ಬಿಡೋದು. ಮುಂಚೆ ಅದು ಇಲ್ಲ ಅಂದರೆ ತಿಂತಾ ಇರಲಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಫುಲ್ ಉಲ್ಟಾ. ಅದೆಲ್ಲ ಒಗ್ಗರಣೆ ನೋಡಿಬಿಟ್ರೆ ವಾಂತಿ ಬರೋದು ನನಗೆ. ಅಷ್ಟು ಕಷ್ಟ ಆಗೋದು. ಎಸ್ಪೆಷಲಿ ಫಸ್ಟು 2 months ಅಂತೂ ಇಷ್ಟು ಪ್ಯಾನಿಕ್ ಅಂದರೆ, ನಾನೇನು ಬೇಜಾರು ಮಾಡ್ಕೋತಾ ಇರಲಿಲ್ಲ. ನಂಗೆ ಇಷ್ಟೊಂದು ಹೆವಿ ನಂಗೆ ಒಂಥರ ಡಲ್ಲಾಗಿ ಸುಮ್ಮನೆ ಇದ್ಬಿಡ್ತಿದ್ದೆ ನಾನು. ಏನೂ ಮಾಡ್ಕೋತಾ ಇರಲಿಲ್ಲ. ನನಗೇನೋ ಒಂದು ಆಗಿದೆ, ಏನೋ ಹುಷಾರಿಲ್ಲ ಅನ್ನೋ ಥರ ಗೋಡೆ ಮಧ್ಯೆ ಇರ್ತಿದ್ದೆ. ಆವಾಗ ಪೀಕ್ ಸಮ್ಮರ್ ಬೇರೆ. ನಾನು ಹೇಳಿದೆ ಅಲ್ವಾ, ಬಾಡಿ ಹೀಟ್ ಕಂಟ್ರೋಲ್ ಮಾಡೋಕ್ಕೆ ವೆಟ್ ಕ್ಲಾತ್ ಎಲ್ಲ ಹಾಕೋತಾ ಇದ್ದೆ, ಕಾಟನ್ದು ಅಂತ, ವೈಟ್ ಕಲರ್ದು. ಅದನ್ನ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ದಾಗ ಸ್ವಲ್ಪ ನೀರು ಕುಡಿಯೋದು, 1-2 ತುತ್ತು ಏನೋ ತಿನ್ನೋದು. ಅದು ಬಿಟ್ಟರೆ ಕಾಲೆಲ್ಲ ಉರಿ ಬರೋದು. ಕೈ ಕಾಲು ಇಷ್ಟು ಉರಿ ಬರ್ತಿತ್ತು ಅಂದರೆ, ಅದು ಇನ್ನೂ ಪ್ರೆಗ್ನೆನ್ಸಿ ಆದಮೇಲೆ ಇನ್ನೂ ಇಂಟೆನ್ಸ್ ಆಗೋಗ್ಬಿಡ್ತು ನನಗೆ. ಆವಾಗ ಬಕೆಟಲ್ಲಿ ಕಾಲಿಟ್ಕೊಂಡು ಕೂಡ್ತಿದ್ದೆ. ಅದು ಬಿಟ್ಟರೆ ಆ ಪಟ್ಟೆ ಎಲ್ಲ ಹೊಟ್ಟೆಗೆ, ಕತ್ತಿಗೆ ಮತ್ತು ತಲೆಗೆ ಆ ಪಟ್ಟೆ ಸುತ್ಕೊಂಡು ಕೂಡ್ತಿದ್ದೆ. ಆವಾಗ ಸ್ವಲ್ಪ ಹೀಟ್ ಕಡಿಮೆ ಅನಿಸೋದು, ಮತ್ತು ಹೊಟ್ಟೆಗೂ ಸ್ವಲ್ಪ ಸಮಾಧಾನ ಅನ್ನಿಸ್ತಿತ್ತು. ಅದು ಬಿಟ್ಟರೆ ಆಲ್ ದ ಟೈಮ್ ನನಗೆ ಏನಾದರೂ ಒಂದು ಸಿಕ್ನೆಸ್ ಇರೋದು. ಒಂದು ಜಾಸ್ತಿ ಸ್ವಲ್ಪ ಹೊತ್ತು ಕೂತ್ರೂ ಸಾಕು ಬ್ಯಾಕ್ ಪೇಯ್ನ್ ಟ್ರಿಗರ್ ಆಗೋಗ್ಬಿಡ್ತಿತ್ತು ನನಗೆ. ಬ್ಯಾಕ್ ಪೇಯ್ನು ಮತ್ತು ಅಬ್ಡಾಮಿನಲ್ ಪೇಯ್ನ್ ಅಥವಾ ಕ್ರ್ಯಾಂಪ್ ಅದೇನಿತ್ತಲ್ಲ, ಒಂದು ಬಿಟ್ಟರೆ ಇನ್ನೊಂದು ಇರೋದೇ ನಂಗೆ ಕಾನ್ಸ್ಟೆಂಟ್. ನನಗೆ ಭಯ ಆಗಿದ್ದು ವಾಮಿಟಿಂಗ್ಗಿಂತ ಆ ವಾಮಿಟ್ ಬರೋಕ್ಕೂ ಮುಂಚೆ ಆ ಫೀಲಿಂಗ್ ಇರುತ್ತಲ್ಲ, ಆ ಫೀಲಿಂಗ್ ವರ್ಸ್ಟ್ ಮಾಡಿತ್ತು ನನಗೆ.
ಅದು ಬಿಟ್ಟರೆ ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಒಂದೊಂದು ಸಲ ಒಂದು ಸೈಡ್ ಬರೋದು, ಒಂದೊಂದು ಸಲ ಎರಡೂ ಸೈಡು ಬರ್ತಿತ್ತು ನನಗೆ. ಅದು ಆಲ್ಮೋಸ್ಟ್ ಇಟ್ ಸೇಮ್ ಲೈಕ್ ನಮಗೆ ಪೀರಿಯಡ್ಸಿಗೆ ಬರುತ್ತಲ್ಲ ಪೇನು, ಅದೇ ಥರ ಪೇನ್ ಬರೋದು. ಸೊ ನಂಗೆ ಭಯ ಆಗ್ತಿತ್ತು. ಅದು ಬೇರೆ ಫಸ್ಟ್ 3 ಮಂತ್ಸು ತುಂಬ ಕೇರ್ಫುಲ್ ಆಗಿರಬೇಕು, ಆವಾಗಲೇ ಜಾಸ್ತಿ ಅಬೋಷನ್ ಆಗೋದೆಲ್ಲ ಹೀಗೆಲ್ಲ ಕೇಳಿದ್ದು, ಫುಲ್ ಭಯ. ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲೂ ಬರೀ ಈ ಥರ ಹಿಂಗೆ ನೆಗೆಟಿವ್ದೇ ನೋಡ್ತಾ ಇದ್ದೆ. ಅಂದರೆ ದೀಸ್ ಆರ್ ರಾಂಗ್, ಈ ಸಿಮ್ಟಮ್ಸ್ ಬಂದರೆ ಯು ಶುಡ್ ಬಿ ಅಲರ್ಟ್, ಯು ಶುಡ್ ವಿಸಿಟ್ ಡಾಕ್ಟರ್, ಹೀಗೆಲ್ಲ ಅದೆಲ್ಲ ನನಗಿರೋದು. ಬಟ್ ನಮ್ಮ ಡಾಕ್ಟರ್ ಕೇಳಿದ್ರೆ ಇಟ್ಸ್ ಕಾಮನ್ ಅಂತ ಹೇಳಿದರು. ಸೊ ಅದು ಬಟ್ ಪೇಯ್ನು ಇಂಟೆನ್ಸ್ ಆದಾಗ ಆಬ್ವಿಯಸ್ಲಿ ನಮಗೆ ಭಯ ಆಗುತ್ತೆ ಅಲ್ವಾ, ತುಂಬ ಭಯ ಆಗೋದು ನನಗೆ. ಯಾಕೆ ಕ್ರ್ಯಾಂಪ್ ಎಲ್ಲ ಕಡಿಮೆ ಆಗ್ತಾ ಇಲ್ಲ ಅಂತ. ಸೆಕೆಂಡ್ ಟೈಮ್ ಹೋದಾಗ ಡಾಕ್ಟರ್ ಮತ್ತೆ ಟ್ಯಾಬ್ಲೆಟ್ನ ಡೋಸ್ ಜಾಸ್ತಿ ಮಾಡಿ 3 ಟೈಮ್ಸ್ ಕೊಟ್ಟಿದ್ರು ನನಗೆ ಅದು ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟ್ ತೊಗೊಂಡ್ರು ನನಗೇನು ಕಡಿಮೆ ಆಗ್ತಾ ಇರಲಿಲ್ಲ. ವಾಮಿಟಿಂಗಿಗೂ ಹಾಗೆ, ವಾಮಿಟಿಂಗಿನ ಟ್ಯಾಬ್ಲೆಟ್ ಕೊಟ್ಟಿದ್ರು, ಲಿಟ್ರಲಿ ವಾಮಿಟ್ ಮಾಡಿ ಆ ಟ್ಯಾಬ್ಲೆಟ್ ಏನು ತೊಗೊಂಡಿದ್ದೆ ಅಲ್ವಾ, ಆ ವಾಮಿಟ್ ಮಾಡಬೇಕಾ ಆ ಟ್ಯಾಬ್ಲೆಟೇ ಆಚೆ ಬಂದಿದೆ. ಥೈರೋನಾಮ್ ಬೆಳಗ್ಗೆ ಎದ್ದ ತಕ್ಷಣ ತೊಗೊಂಡ ತಕ್ಷಣ ಆ ಥೈರೋನಾಮ್ ಟ್ಯಾಬ್ಲೆಟೇ ಆಚೆ ಬಂದಿದೆ. ಹಂಗೆ ಅಷ್ಟೊಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ವಾಮಿಟಿಂಗಲ್ಲಿ, ಊಟದ ವಿಷಯದಲ್ಲಿ. ಅದು ಬಿಟ್ಟರೆ ಈ ಕ್ರ್ಯಾಂಪ್ಸ್ ಅಂತೂ ತುಂಬ ಪ್ಯಾನಿಕ್ ಕೊಡೋದು ನನಗೆ, ಏನಾಗುತ್ತೋ ಅಂತ ಯಾವಾಗಲೂ. ಫಸ್ಟ್ ಸ್ಟಾರ್ಟಿಂಗು ಎಕ್ಟೋಪಿಕ್ ಕೆಮಿಕಲ್ ಪ್ರೆಗ್ನೆನ್ಸಿನಾ ಅಂತ ಪ್ಯಾನಿಕಲ್ಲಿದ್ದೆ. ಸೆಕೆಂಡ್ ಒನ್ನು ಏನಾಗ್ತಿತ್ತು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿಬಿಟ್ಟಿದ್ರೆ ಅಂತ ಆ ಭಯ ಇತ್ತು. ಆಮೇಲೆ ಹಾರ್ಟ್ ಬೀಟ್ ಕೇಳೋವರೆಗೂ ಭಯ ನನಗೆ, ಯಾಕೆ ಒಬ್ರೊಬ್ರಿಗೆ ಬೇಗ ಕೇಳಿಸುತ್ತೆ, ನಂಗೆ ಯಾಕೆ ಇನ್ನೂ ಬರ್ತಾ ಇಲ್ಲ ಅಂತ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ತುಂಬ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೀನಿ. ಸೊ ನಂಗೆ ಅದೊಂದು ಭಯ, ಹಾರ್ಟ್ ಬೀಟ್ ಕೇಳೋವರೆಗೂ ಭಯ. ಆಮೇಲೆ ಜೆಸ್ಟೇಷನಲ್ ಸ್ಯಾಕ್ ಯಾವಾಗ ಕಾಣಿಸುತ್ತೋ, ಯೋಗ ಸ್ಯಾಕ್ ಇದೇನೋ ಇಲ್ಲೋ, ತುಂಬ ಅಂದರೆ ಒಂದೊಂದು ಸಲ ನಾಲೆಜ್ ಏನೂ ಇಲ್ಲದೆ ಸುಮ್ಮನೆ ಇರೋದು ವಾಸಿ ಅಂತಾರಲ್ಲ, ಅದು ಬೆಸ್ಟ್ ಅನಿಸುತ್ತೆ. ಒಂದು ಸಲ ನಾಲೆಜ್ ಇಟ್ಕೊಂಡು ಆ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ವೇಟಿಂಗ್ ಟೈಮ್ ಇರುತ್ತಲ್ಲ, ಅದು ಇನ್ನೂ ಹಾರಿಬಲ್, ಇನ್ನೂ ಸ್ಟ್ರೆಸ್ ಕೊಡುತ್ತೆ ಮನುಷ್ಯನಿಗೆ. ಅದು ತುಂಬ ಕಷ್ಟ ಆಗೋದು ನನಗೆ. ಸೊ 2.5 ಮಂತ್ಸ್ ತುಂಬ ಡಿಫಿಕಲ್ಟ್ ಇತ್ತು ನನಗೆ ಬಟ್ ಅದೇ ನನಗೆ ಅದಕ್ಕೂ ಮುಂಚೆ ನಾನೇನು ಸಫರ್ ಆಗಿದ್ದೆಲ್ಲ ಅದೆಲ್ಲ ನೆನೆಸ್ಕೊಂಡು ನಾನೇನು ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಲೈಕ್ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ, ನನ್ನ ಕಡೆಯಿಂದ ನಾನು ಹೆಂಗೆ ಸಮಾಧಾನ ಮಾಡ್ಕೋಬೇಕು ಆ ಥರ ಎಫರ್ಟ್ಸ್ ಆಗ್ತಾಯಿದ್ದೆ ಹೊತ್ತು ನನಗೆ ಹಿಂಗೆ ಕಷ್ಟ ಆಗ್ತಾಯಿದೆ, ಯಾಕಾದರೂ ಪ್ರೆಗ್ನೆಂಟ್ ಆದ್ನು ಅಂತ ನಾನು ಯಾವತ್ತೂ ಬ್ಲೇಮ್ ಮಾಡ್ಕೊಂಡಿಲ್ಲ. ಐ ವಾಸ್ ಲೈಕ್ ಓಕೆ, ನನಗೆ ಕೇಳಿದ್ದು ಸಿಕ್ಕಿದೆ, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಅಂದ್ಕೊಂಡು ಪಾಸಿಟಿವ್ ಆಗೇ ಇದ್ದೆ ನಾನು. ಆಮೇಲೆ ಮೂಡ್ ಸ್ವಿಂಗ್ಸ್ ಆಗ್ತಿತ್ತು. ಎಮೋಷ್ನಲಿ ಅಂತೂ ಇಷ್ಟು ಎಮೋಷ್ನಲ್ ಆಗೋಗ್ಬಿಡ್ತಿದ್ದೆ ಅಂದರೆ, ಏನೋ ಒಂದು ಚಿಕ್ಕದು ರೀಲ್ ಏನೋ ಒಂದು ನೋಡಿದ ತಕ್ಷಣವೇ ಅಳು ಬರೋದು. ಮುಂಚೆ ನಾನು ಕಂಟ್ರೋಲ್ ಮಾಡ್ತಾಯಿದ್ದೆ, ನಾನು ಎಮೋಷ್ನಲ್ ಪರ್ಸನ್, ಬಟ್ ತುಂಬ ಹೀಗೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಲ್ಲ ನಾನು ಬೇಗ. ಅದರಲ್ಲಿ ಏನೋ ಒಂದು ರೀಲು ಮೂವಿ ಏನೋ ಒಂದು ನೋಡಿದರೂ ಅಳು ಬರೋದು, ಅಲ್ಲೇ ಕಣ್ಣಲ್ಲಿ ದಳ ಯೂಶ್ವಲಿ ನಂಗೆ ನೀರಷ್ಟು ಬೇಗ ಬರೋಲ್ಲ ಕಣ್ಣಲ್ಲಿ, ಅದನ್ನೆಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬರೋದು ನನಗೆ. ಆಮೇಲೆ ಸ್ಕ್ರೀನು, ಟಿ ವಿ ಸೀರೀಸು ಏನಾದರೂ ನೋಡು, ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತೆಲ್ಲ ಹೇಳೋರು. ಬಟ್ ನನಗೆ ಮೊಬೈಲ್ ಮುಟ್ಟಿದ್ರೆ ಆಗ್ತಾ ಇರಲಿಲ್ಲ. ಟಿ ವಿ ಏನು ಯಾವ ಸೀರೀಸ್ ಹೋಗಲಿ, ಒಂದು ಚಿಕ್ಕದು ವೀಡಿಯೋ ನೋಡೋಕ್ಕೂ ಆಗ್ತಾಯಿರಲ್ಲ, ಅಷ್ಟು ವರ್ಸ್ಟ್ ಫೀಲಿಂಗ್ ಬರ್ತಾಯಿತ್ತು ನನಗೆ. ಏನೋ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಪ್ರೆಗ್ನೆನ್ಸಿದು ನೋಡಿದರೆ ಅದು ನೋಡಿದ್ದು ಒಂದು ಸ್ವಲ್ಪ ಪ್ಯಾನಿಕ್ ಕೊಡೋದು. ಅದು ಬಿಟ್ಟರೆ ನನಗೆ ಅದು ನೋಡಿಬಿಟ್ರೆ ಹೇಟ್ರೆಡ್ನೆಸ್ ಬಂದುಬಿಟ್ಟಿತ್ತು ನಂಗೆ. ಸೋಷಿಯಲ್ ಮೀಡಿಯಾ ಮತ್ತು ಸ್ಕ್ರೀನೆಲ್ಲ ನೋಡಿದ್ವಿ, ಯಾವ ಮೂವಿ ನೋಡಬೇಕು ಅನ್ನಿಸ್ತಾ ಇರಲಿಲ್ಲ, ಏನು ಡಿಸ್ಟ್ರಾಕ್ಟ್ ಆಗೋಕ್ಕೆ ಏನೂ ಇಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತಿದ್ದೆ ನಾನು. ಸುಮ್ಮನೆ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳೋದು, ಇಲ್ಲ ಮಲಗೋದು. ಅದು ಬಿಟ್ಟರೆ ನಂಗೆ ಯಾವುದೂ ಹೆಲ್ಪ್ ಮಾಡಿಲ್ಲ. ತುಂಬ ಕಷ್ಟ ಅಂದರೆ ಹೆವಿ ಸಿಮ್ಟಮ್ ಇರೋದ್ರಿಂದ ಒಂದೊಂದು ಸಲ ಒಂದೊಂದು ಶಾಕಿಂಗ್ ಅನ್ಸೋದು ನಂಗೆ, ಇದೇನು ಇದೊಂಥರ ವಿಯರ್ಡ್ ಸಿಮ್ಟಮ್ ಇದು ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಟಿ ವಿ ನೋಡೋದು, ಟಿ ವಿ ನೋಡೋಕ್ಕೆ, ಮೊಬೈಲ್ ನೋಡೋಕ್ಕೆ ಇಷ್ಟ ಆಗಲ್ಲ ಅನ್ನೋದು. ಆಮೇಲೆ ನೀರು ಕುಡಿದ್ರೆ ಆಗಲ್ಲ, ಮೆಟಾಲಿಕ್ ಸಿಂಥೆಟಿಕ್ ಟೇಸ್ಟ್ ಬರುತ್ತೆ ಅನ್ನೋದು. ನೀರು ಅದು ಹೆಂಗೆ ಟೇಸ್ಟ್ ಆಗುತ್ತೆ, ಎಷ್ಟು ದಿನ ಕುಡ್ಕೊಂಬಂದಿರ್ತೀವಿ, ಅದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಅನಿಸಿದ್ದು. ತುಂಬ ಈ ಥರ ಎಲ್ಲ ಚಿಕ್ಕ ಪುಟ್ಟದೆಲ್ಲ ತುಂಬ ಸ್ಟ್ರೆಸ್ ಔಟ್ ಆಗ್ತಿದ್ದೆ ನಾನು. ಆಮೇಲೆ ಓವರ್ ದ ಪೀರಿಯಡ್ ನನಗೆ ಸಮಾಧಾನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಟರ್ ಫೀಲಿಂಗ್ ಇತ್ತು ನನಗೆ. ಅದು ಬಿಟ್ಟರೆ ಒಬ್ರೊಬ್ರಿಗೆ ಮಾರ್ನಿಂಗ್ ಸಿಕ್ನೆಸ್ಸು, ಈವ್ನಿಂಗ್ ಸಿಕ್ನೆಸ್ಸು, ನನಗೆ ಲಿಟ್ರಲಿ ಎಲ್ಲ ಸಿಕ್ನೆಸ್ ಇತ್ತು. ಎನಿ ಟೈಮ್ ಸಿಕ್ನೆಸ್, ಏನಾದರೂ ತಿಂದರೆ ಆವಾಗಲೇ ಸ್ಟಾರ್ಟು. ಆಫ್ಟರ್ನೂನ್ ಅಂತೂ ಪೀಕಲ್ಲಿರೋದು, ಅಬ್ಡಾಮಿನಲ್ ಕ್ರ್ಯಾಂಪು ಪೀಕ್ ಇರ್ತಿತ್ತು, ಸಿಕ್ನೆಸ್ಸು ಒಂಥರ ಹಿಂಸೆ ಆಗೋದು. ವಾಮಿಟಿಂಗ್ ಆಗೋಗ್ಬಿಟ್ರೆ ಏನು ಅನ್ನಿಸ್ತಾ ಇರಲಿಲ್ಲ, ವಾಮಿಟಿಂಗ್ ಬರೋಕ್ಕೂ ಮುಂಚೆ ಹಿಂಸೆ ಆಗ್ತಿತ್ತಲ್ಲ, ಅದನ್ನು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಕಾನ್ಸ್ಟಿಪೇಷನ್ ಟ್ರಿಗರ್ ಹೋಗ್ಬಿಟ್ಟಿತ್ತು, ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಫ್ರೂಟ್ಸ್ ಅಂದರೆ ಐ ಸ್ಟಾರ್ಟೆಡ್ ಹೇಟಿಂಗ್ ಆ್ಯಪಲ್, ಎಷ್ಟು ಹಿಂಸೆ ನಂಗೆ ಅದು ನೋಡಿದ್ರೆ ಆಗ್ತಿಲ್ಲ ಇವಾಗ. ಆ್ಯಪಲ್ಲು ಯಾವ ಫ್ರೂಟ್ ತಿಂದರೂ ಆಗ್ತಿರಲಿಲ್ಲ. ಜಾಸ್ತಿ ಅಂದರೆ ಪೇರುದು ಅದು ಔಟ್ರ್ ಕಹಿ ಇರುತ್ತಲ್ವ ಕಾಯಿದು, ಅದು ಒಂದು ತಿಂದರೆ ಓಕೆ, ಅದು ಬಿಟ್ಟರೆ ಬೇರೆ ಏನು ತಿಂದರೂ ಆಗ್ತಿರಲಿಲ್ಲ ನನಗೆ. ಸ್ವಲ್ಪ ಆಮೇಲೆ ಆರೆಂಜ್ ತಿಂತಾಯಿದ್ದೆ.
ಯೂಶ್ವಲಿ ಪ್ರೆಗ್ನೆನ್ಸಿಲಿ ಡೇ 1 ಅಂದರೆ ಜರ್ನಿ ತೋರಿಸ್ತಾರಲ್ಲ, ಬೆಳಗ್ಗೆ ಎದ್ಬಿಟ್ಟು ಡ್ರೈ ಫ್ರೂಟ್ಸ್ ನೆನೆಸ್ಕೊಂಡು ತಿನ್ನೋದು, ಜ್ಯೂಸ್ ಕುಡಿಯೋದು, ಅದೆಲ್ಲ ಎಲ್ಲರಿಗೂ ಹಾಗೆ. ಅದನ್ನ ನೋಡ್ಕೊಂಬಿಟ್ಟು ನನಗೆ ನೋಡು ಪ್ರೋಟೀನ್ ಇಂಟೇಕ್ ಆಗ್ತಿಲ್ಲ, ಫೈಬರ್ ಇಂಟೇಕ್ ಆಗ್ತಾಯಿಲ್ಲ ಅಂತ ಸ್ಟಾರ್ಟಿಂಗ್ ಪ್ಯಾನಿಕ್ ಆಗ್ತಾಯಿದ್ದೆ ನಾನು. ಆಮೇಲೆ ಅನ್ನಿಸ್ತು ಎಲ್ಲರದ್ದು ಬಾಡಿ ಹಾಗೆ ಇರಲ್ಲ, ಒಬ್ರೊಬ್ರದ್ದು ಚೇಂಜ್ ಆಗುತ್ತೆ. ಆಮೇಲೆ ನಮ್ಮ ಮನೇಲಿ ನಾನು ನೋಡಿದ್ದೆ ಅಲ್ಲ, ನಮ್ಮ ಅಕ್ಕಂದು ಹೀಗೆ ಇತ್ತು, ಸಿವಿಯರ್ ವಾಮಿಟಿಂಗ್ ಎಲ್ಲ ಇತ್ತು. ಸೊ ಆ ಟೈಮಲ್ಲಿ ನಮ್ಗೆ ಏನೋ ಒಂದು ತಿಂದರೆ ಸಾಕು, ಏನೋ ಒಂದು ಎನರ್ಜಿ ಬಂದರೆ ಸಾಕು ಅನ್ನೋದು ಕಾನ್ಸೆಪ್ಟ್ ತಲೆಯಲ್ಲಿ ಇರಬೇಕು. ವಿ ಶುಡ್ ನಾಟ್ ಥಿಂಕ್ ಆಫ್ ಪ್ರೋಟೀನ್ ಇಂಟೇಕ್ ಇಷ್ಟಿದೆ, ಫ್ಯಾಟಿಗೆ ಇಷ್ಟಿದೆ, ಹೆಲ್ದಿ ಫ್ಯಾಟು, ಅದೆಲ್ಲ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಇನ್ನೂ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ ಹೊತ್ತು ನಮಗೆ ಅದು ಸೊಲ್ಯೂಷನ್ ಕೊಡಲ್ಲ ಅಂತ ಗೊತ್ತಾಯಿತು ನನಗೆ. ಸೊ ನನಗೆ ಏನು ತಿನ್ಬೇಕು ಅನಿಸುತ್ತೆ, ಏನು ಶುಗರು ಅದು ಇದು ಏನು ಅಂದ್ಕೋತಾರಲ್ಲ, ಸುಮ್ಮನೆ ಏನು ತಿನ್ಬೇಕು ಅನಿಸ್ತಾ ಇದೆ ಆ ಮೂಮೆಂಟಲ್ಲಿ ಅದು ತಿನ್ಕೊಂಡು ಸುಮ್ಮನೆ ಇರ್ತಿದ್ದೆ ನಾನು. ಮುಂಚೆ ಆಗಿದ್ದರೆ ಇಷ್ಟು ಕ್ಯಾಲರಿ ಡೆಫಿಸಿಟ್, ಇಷ್ಟು ಪ್ರೋಟೀನು ಅದು ಅಂತ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನನಗೆ ನಾನು ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್ನು. ನನಗೆ ಎಗ್ಗು ಸ್ಮೆಲ್ ಅಂದರೂ ಆಗ್ತಾ ಇರಲಿಲ್ಲ. ಒಂದೊಂದು ಸಲ ಪನ್ನೀರ್ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಪನ್ನೀರ್ ಫ್ರೈ ಎಲ್ಲ ಮಾಡ್ಕೊಂಡು ತಿಂದರೆ ಅದೂ ನಂಗೆ ಒಂಥರ ಅದು ಎಗ್ ವಾಸನೆ ಬಂದಂಗಾಗಿ ತಿನ್ನೋಕ್ಕಾಗ್ತಾ ಇರಲಿಲ್ಲ. ದೋಸೆ ಒಂದೊಂದು ಸಲ ದೋಸೆನೇ ಒಂಥರ ಎಗ್ ಸ್ಮೆಲ್ ಬರೋದು. ಅಂದರೆ ಎಗ್ ದೋಸೆ ಮಾಡಿದ್ಮೇಲೆ ಈಗ ಒಂದು ಎಗ್ ದೋಸೆ ಹಾಕಿದ ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕ್ತಾರಲ್ವ, ಅದು ಸ್ವಲ್ಪ ಆ ಸ್ಮೆಲ್ ಇರುತ್ತಲ್ಲ, ಆ ಥರ ಸ್ಮೆಲ್ ಬರೋದು. ಮನೇಲಿ ಎಗ್ಗೇ ಏನು ಯೂಸ್ ಮಾಡ್ತಾ ಇರಲಿಲ್ಲ, ಏನೂ ಮಾಡ್ತಾಯಿರಲಿಲ್ಲ, ಬಟ್ ಸ್ಟಿಲ್ ನಂಗೆ ಅದು ಎಗ್ ಸ್ಮೆಲ್ ನನಗೆ ಫೀಲ್ ಆಗಿ ತಿನ್ನೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಊಟ ಅದು ತುಂಬ ಕಟ್ ಡೌನ್ ಆಗೋಗ್ಬಿಟ್ಟಿತ್ತು. ನಾನು ಹೇಳ್ದಂಗೆ ನಂದು ಒಂದು 4 kg ಏನೋ ವೆಯ್ಟ್ ಲಾಸ್ ಆಗಿಬಿಟ್ಟಿತ್ತು. ಅದಕ್ಕೆ ಕೇಳಿದವ್ರಿಗೆ ಏನು ದೊಡ್ಡ ವಿಷಯ, ನಾನು 4 kg ವೆಯ್ಟ್ ಲಾಸ್ ಆಗೋದು ಅನ್ನಿಸ್ಬೋದು. ಬಟ್ ನಾನು ಕನ್ಸೀವ್ ಆಗೋಕ್ಕೂ ಮುಂಚೆ ಲಿಟ್ರಲಿ ವಿತ್ ಪ್ರಾಪರ್ ಡಯಟ್, ಪ್ರೋಟೀನ್, ಕಾರ್ಬ್, ಹೆಲ್ದಿ ಫ್ಯಾಟ್, ಎಕ್ಸಸೈಸಸ್ಸು, ಜುಂಬಾ, ಯೋಗ ಎಲ್ಲ ಮಾಡಿನೂ ನನಗೆ 1/2 kg 1.5 ಮಂತಲ್ಲಿ ರೆಡ್ಯೂಸ್ ಮಾಡೋಕ್ಕೂ ಎಷ್ಟು ಕಷ್ಟ ಆಗಿದೆ ಅಂತ ನನಗೆ ಗೊತ್ತು. ಅಷ್ಟು ಬೇಗ ನನಗೆ ವೆಯ್ಟ್ ಲಾಸ್ ಆಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಸಿವಿಯರ್ PCOS, ಥೈರಾಯ್ಡ್ ಇರೋದಕ್ಕೆ ತುಂಬ ಸ್ಟಬ್ಬರ್ನ್ ಆಗ್ತಿತ್ತು. ಅಂಥದ್ರಲ್ಲಿ ಸಡನ್ನಾಗಿ 4 kg ವೆಯ್ಟ್ ಲಾಸ್ ಎಷ್ಟು ಹಿಟ್ ಮಾಡಿತ್ತು ಅಂದರೆ, ಲಿಟ್ರಲಿ 1-2 ಸ್ಟೆಪ್ಸು ವಾಕ್ ಮಾಡಿದ ತಕ್ಷಣ ನಂಗೆ ತಲೆ ತಿರುಗೋದು. ಆಮೇಲೆ ವಾಕಿಂಗ್ ಅಲ್ಲ, ಕುತ್ಕೊಳಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟೊಂದು ಕಷ್ಟ ಆಗ್ತಿತ್ತು ನನಗೆ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಲೋ ಆನ್ ಎನರ್ಜಿ ಜೊತೆ ಆಮೇಲೆ ಲೋ ಬಿ ಪಿ ಥರ ಫೀಲ್ ಆಗೋದು. ನಂಗೆ ಫುಲ್ ಇನ್ನೇನು ತಲೆ ತಿರುಗಿಬಿಟ್ಟು ಬೀಳ್ತೀನಿ. ಸ್ನಾನ ಮಾಡೋಕ್ಕೆಲ್ಲ ಎನರ್ಜಿನೇ ಇರ್ತಾ ಇರಲಿಲ್ಲ. ಸ್ನಾನ ಮಾಡಿ ಬಂದರೂ ಇಫ್ ಇನ್ ಕೇಸ್ ಬಂದ ತಕ್ಷಣ ಮಲ್ಕೊಂಡ್ಬಿಡ್ತಿದ್ದೆ. ಎಷ್ಟೊಂದು ಎನರ್ಜಿ ಖರ್ಚಾಗ್ತು, ಏನೋ ಒಂದು ದೊಡ್ಡ ಕೆಲಸ ಮಾಡಿ ಬಂದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಸ್ನಾನ ಮಾಡೋದೇ ಒಂದು ಟಾಸ್ಕ್ ಆಗೋಗ್ಬಿಡುತ್ತೆ. ಸ್ನಾನ ಮಾಡಿಲ್ಲ ಅಂದರೆ ಒಂಥರ ಇರಿಟೇಟ್ ಆಗೋದು. ಮಾಡಿ ಬಂದರೆ ಈ ಥರ ಲೋ ಆನ್ ಎನರ್ಜಿ ಅಂದ್ಕೊಂಡು ಬಂದ ತಕ್ಷಣವೇ ಮಲಗಿಬಿಡ್ತಿದ್ದೆ ನಾನು. ಈವನ್ ಹೆಡ್ ಬಾತ್ ಮಾಡೋದೇ ಅಪರೂಪ ಆಗಿತ್ತು. ಮಾಡಿದರೂ ವಿತ್ ವೆಟ್ ಕ್ಲೋತೇ ಬಂದ್ಬಿಟ್ಟು ಮಲ್ಕೊಂಡ್ಬಿಡ್ತೆ, ಅಷ್ಟು ಟಯರ್ಡ್ ಅನ್ಸೋದು ನನಗೆ. ಸೊ ಸಿಕ್ನೆಸ್ ವೈಸೂ ನನಗೆ ಎನಿ ಟೈಮ್ ಇರೋದು. ನೀರು ಕುಡಿತಾ ಇರಲಿಲ್ಲ, ಸೊ ಕಾನ್ಸ್ಟಿಪೇಷನ್ ಟ್ರಿಗರ್ ಆಗಿತ್ತು. ಅದಕ್ಕೆ ಲ್ಯಾಕ್ಸೇಟಿವ್ ಕೊಟ್ಟಿದ್ದರು ಡಾಕ್ಟ್ರು, ಅದನ್ನ ಸ್ವಲ್ಪ ತೊಗೊಂಡೆ. ಅದು ಬಿಟ್ಟರೆ ಯಾವಾಗಲೂ ಕಾನ್ಸ್ಟೆಂಟ್ ಗ್ಯಾಸ್ಟ್ರಿಕ್ ಇರುತ್ತೆ, ಅದು ತುಂಬ ಹಿಂಸೆ. ಇವಾಗೂ ನಂಗೆ ಗ್ಯಾಸ್ಟ್ರಿಕ್ ಇರುತ್ತೆ. ನಂಗೆ ಅರ್ಧ ಮೂಡ್ ಆಫ್ ಮಾಡೋದೇ ಗ್ಯಾಸ್ಟ್ರಿಕ್. ಯಾವಾಗಲೂ ಬ್ಲೋಟಿಂಗ್ ಥರ ಇಟ್ಕೊಂಡಿದ್ರೆ ಅದೊಂಥರ ಪೇಯ್ನ್ ಬರುತ್ತೆ ನನಗೆ. ಸೊ ಅದೊಂದು ಸ್ವಲ್ಪ ಕಷ್ಟ ಆಗೋದು. ಅದು ಬಿಟ್ಟರೆ ನಿಪ್ಪಲ್ ಮತ್ತು ಬ್ರೆಸ್ಟ್ ಪೇಯ್ನ್ ನನಗೆ ತುಂಬ ಆಗ್ತಿತ್ತು. ಎಸ್ಪೆಷಲಿ ನಿಪ್ಪಲ್ ಪೇಯ್ನ್, ಹಿಂಗೆ ಒಂಥರ ಪಿನ್ ತೊಗೊಂಡು ಚುಚ್ಚಿರೋ ಥರ ಶಾರ್ಪ್ ಇಂಟೆನ್ಸ್ ಪೇಯ್ನ್ ಬರೋದು. ಎಬ್ಡಾಮಿನಲ್ಲೂ ಹಾಗೆ ಶಾರ್ಪ್ ಶೂಟಿಂಗ್ ಪೇಯ್ನ್ ಬರೋದು. ಹೀಗಾಗಿ ಸ್ವಲ್ಪ ಕಷ್ಟನೇ ಇತ್ತು. ನಾನು ಡಾಕ್ಟ್ರ್ ಕಡೆ ಹೋದಾಗೊಮ್ಮೆ ಇಷ್ಟೊಂದೆಲ್ಲ ಕ್ವಶನ್ ಗೊತ್ತಿತ್ತಲ್ವ, ಡಾಕ್ಟ್ರು ಹೇಳಿದ್ರು ಇಟ್ಸ್ ವೆರಿ ಕಾಮನ್ ಅಂತ ಹೇಳ್ತಿದ್ರು. ಆಮೇಲೆ ಫಸ್ಟ್ ಟೈಮ್ ನನಗೆ ಹಾರ್ಟ್ ಬೀಟ್ ಕೇಳಿದಾಗ ಆವಾಗ ಸುಮ್ಮನೆ ಆಗಿಬಿಟ್ಟಿದ್ದೆ. ಏನು ಕಂಪ್ಲೇಂಟ್ಸ್ ಹೇಳಲೇ ಇಲ್ಲ ನಾನು. ಯಾಕೆಂದರೆ ಐ ವಾಸ್ ವೇಟಿಂಗ್ ಫಾರ್ ದಿಸ್. ನನಗೆ ಇದು ಸಿಕ್ಕಿದೆ, ಮತ್ತು ಏನು ಕಂಪ್ಲೇಂಟ್ ಹೇಳೋದು, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಅಂತ ನಾನು ಡಾಕ್ಟ್ರಿಗೆ ಹೇಳಿದ್ದೆ. ಎಷ್ಟೊಂದು ಹೇಳಬೇಕು ಅಂದ್ಕೊಂಡು ಬರ್ತೀನಿ, ನಾನು ಹೇಳೋದಿಲ್ಲ ಆಫ್ಟರ್ ಲಿಸ್ನಿಂಗ್ ಟು ಹಾರ್ಟ್ ಬೀಟ್ ಅಂತ. ರೀಸೆಂಟಾಗಿ ಹೋದಾಗೂ ಹಾಗೆ ನನಗೆ ಹೀಗೆ ಮಾರ್ನಿಂಗ್ ರೈಟ್ ಸೈಡ್ ಶಾರ್ಪ್ ಶೂಟಿಂಗ್ ಪೇಯ್ನ್ ಬಂದಿತ್ತು. ಅದು 2-3 ಸಲ ಬಂದು ತುಂಬ ಕಷ್ಟ ಅನ್ನಿಸ್ತು ಅಂತ ಹೇಳಿದೆ. ಓಕೆ ವೇಟ್, ನಾವು ಲಿಸನ್ ಟು ಯುವರ್ ಬೇಬೀಸ್ ಹಾರ್ಟ್ ಬೀಟ್ ಅಂತಂದರು. ನಾನು ಕೇಳಿದ ತಕ್ಷಣ ನಾನು ಏನೂ ಹೇಳಲೇ ಇಲ್ಲ. ಲೈಕ್ ಓಕೆ ಐಮ್ ಫೈನ್ ಅಂದ್ಕೊಂಡು ಸುಮ್ಮನೆ ಇದ್ದೆ. ಅದು ಮೂಡನ್ನ ಸ್ವಿಚ್ ಮಾಡಿಬಿಡುತ್ತೆ. ಒಂದು ಸಲ ತುಂಬ ಬೇಜಾರಾದರೆ ಸ್ಕ್ಯಾನ್ ನೋಡ್ಕೊತಾ ಇದ್ದೆ, ಸ್ಕ್ಯಾನ್ ರಿಪೋರ್ಟ್ ನೋಡ್ಬಿಟ್ಟು ಖುಷಿ ಪಡ್ತಾಯಿದ್ದೆ. ಒಂದು ಸಲ ಬೇಬಿ ಜೊತೆನೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಅದೊಂಥರ ಚೆನ್ನಾಗಿರೋ ಫೀಲಿಂಗ್. ಆ್ಯಂಡ್ ಸಿಂಪ್ಟಮ್ಸ್ ಎಲ್ಲ ಇತ್ತು. ಕೀಪಿಂಗ್ ಆಲ್ ದ್ಯಾಟ್ ಅಸೈಡ್ ಐ ವಾಸ್ ವೆರಿ ಹ್ಯಾಪಿ. ನಾನು ಹ್ಯಾಪಿ ಇರಲಿಲ್ಲ ಅಂದರೆ ಐ ಥಿಂಕ್ ಅದು ಇನ್ನೂ ಫೇಸು ತುಂಬ ಡಿಫಿಕಲ್ಟ್ ಮಾಡ್ತಿತ್ತು ಏನೋ ನನಗೆ. ಮೆಂಟಲಿ ಐ ವಾಸ್ ವೆರಿ ಹ್ಯಾಪಿ.
ಅವಾಗವಾಗ ಬೇಜಾರಾಗೋದು, ಆಮೇಲೆ ಲೋನ್ಲಿನೆಸ್ ಅಂತೂ ತುಂಬ ಆಗೋದು. ಯಾರೂ ಇಲ್ಲ ನಾನು ಒಬ್ಬಳೇ ಇದ್ದೀನಿ ಅಂತ ತುಂಬ ಫೀಲಿಂಗ್ ಆಗ್ತಾಯಿತ್ತು. ಮನೇಲಿ ಜನ ಇದ್ರೂ ಆ ಥರ ಫೀಲಿಂಗ್ ಬರೋದು ನನಗೆ. ಆಮೇಲೆ ಸುಮ್ಮನೆ ಕೂತಿರ್ತೀವಿ, ಸುಮ್ಮನೆ ಎಮೋಷನ್ ಎಷ್ಟು ಹೈ ಆಗೋಗ್ಬಿಡ್ತೀನಿ, ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಸುಮ್ಮನೆ ಅಳೋದು, ಏನಕ್ಕೆ ಅಳ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಕೇಳಿದ್ರು, ಅವರು ಕೇಳ್ತಾರೆ, ಏನಕ್ಕೆ ಅಳ್ತಿದ್ದೆ, ನಾನು ಏನಾದರೂ ಮಾಡಿದ್ನಿ, ಏನಾಯಿತು, ಯಾರಾದರೂ ಏನಾದರೂ ಯಾರೇನು ಅಂದಿಲ್ಲ ಅವಳು. ನನಗೆ ಇವಾಗೂ ಆ ಎಮೋಷ್ನಲಿ ಆ ಪೀಕ್ನೆಸ್ ಇನ್ನೂ ಇದೆ ನನಗೆ. ಯಾರು ಏನು ಅನ್ನೋದಲ್ಲ, ಸುಮ್ಮನೆ ಕೂತಾಗ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಇವಾಗ ಏನೋ ಒಂದು ನೋಡಿದರೂ ಅಳು ಬರ್ತಿರುತ್ತೆ. ಆ ಥರ ಐ ಬಿಕಮ್ ವೆರಿ ಸೆನ್ಸಿಟಿವ್ ಆ ಥರ ಎಮೋಷ್ನಲಿ. ಅದು ಬಿಟ್ಟರೆ ಫಸ್ಟು ತುಂಬಾ ಕಷ್ಟ ಆಗಿತ್ತು. ಆಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಫೀಲಿಂಗ್ ಬೆಟರ್ ನಾನು ಇವಾಗ. ಮತ್ತು ಹೇಳಿದೆ ಅಲ್ವಾ, NT-NB ಸ್ಕ್ಯಾನು ಆಗಿದೆ. ನಾನು ಅದ್ರ ಬಗ್ಗೆ ಆದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಆ ನಾಸಿಯಾ ಥರ ಇನ್ನೂ ಸ್ವಲ್ಪ ಇದೆ ಅಲ್ಲ, ಹೀಗಾಗಿ ಕಷ್ಟ. ಅಂದರೆ ಮುಂಚೆ ಕಂಪೇರ್ ಮಾಡಿದರೆ ಫಾರ್ ಬೆಟರ್, ಬಟ್ ಅದು ಕಂಪ್ಲೀಟಾಗಿ ಹೋಗಿದ್ದೇನೋ ಇಲ್ಲ, ಹೋಗಿಲ್ಲ. ಏನಾದರೂ ಒಂದು ಇಶ್ಯೂ ಇದ್ದೇ ಇರುತ್ತೆ ನನಗೆ. ಹೀಗಾಗಿ ಸ್ವಲ್ಪ ಲೋ ಆನ್ ಎನರ್ಜಿ ಇರೋದಕ್ಕೆ ಜಾಸ್ತಿ ರಿಸ್ಕ್ ತೊಗೊಂಡು ಹಿಂಗೆಲ್ಲ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ನನಗೆ. ಯಾವತ್ತಾದರೂ ಸ್ವಲ್ಪ ಕಂಫರ್ಟೇಬಲ್ ಅನಿಸಿ ಸ್ವಲ್ಪ ಆರಾಮಾಗಿದ್ದೀನಿ ಅನಿಸಿದಾಗ ಈ ಥರ ವೀಡಿಯೋ ಮಾಡ್ತೀನಿ ಅಷ್ಟೇ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಡಾಕ್ಟ್ರ್ ಹತ್ರ ಹೋದಾಗ ಅಡುಗೆ ಎಷ್ಟು ಜನ ರಿಲೇಟ್ ಆಗ್ತೀರಾ ಇದಕ್ಕೆ ಅಂತ. ಅಂದರೆ ಕನ್ಸೀವ್ ಆಗೋಕ್ಕೂ ಮುಂಚೆ ನಾನು ಹಾಸ್ಪಿಟಲ್ ಅಂದರೆ ಕ್ಲಿನಿಕ್ಕಿಗೆ ಒಳಗಡೆ ಹೋದ ತಕ್ಷಣ ಕ್ಯಾಬಿನಲ್ಲಿ ಎಷ್ಟೊಂದು ಜನ ಎಷ್ಟು ತನ ಆದರೂ ಆಚೆ ಬರ್ತಾ ಇರಲಿಲ್ಲ. ಲಿಟ್ರಲಿ 15 ಮಿನಿಟ್ಸ್, ಒಬ್ಬೊಬ್ರಂತೂ ಹಾಫ್ ಆನ್ ಅವರ್ ಎಲ್ಲ ಕೂತ್ಕೊಳ್ಳೋರು. ನಾನು ಲಿಟ್ರಲಿ TVS ಮಾಡಿಸ್ಕೊಂಡ್ರು ಮ್ಯಾಕ್ಸಿಮಮ್ ಅಂದರೆ ಒಂದು 3 to 4 ಮಿನಿಟ್ಸಲ್ಲಿ ಮುಗಿಸ್ಕೊಂಡೆಲ್ಲ ಬಂದುಬಿಡ್ತಿದ್ದೆ. ನಾನು ಅದು ಅಂತಿದ್ದೆ, ನನಗೇನು ಮಾತಾಡೋಕ್ಕೆ ಬರ್ತಾ ಇಲ್ವಾ, ನನಗೆ ನೀಟಾಗಿ ಕನ್ವೆ ಮಾಡ್ತಾ ಇಲ್ವಾ, ನಾನು ನೀಟಾಗಿ ಡಾಕ್ಟರ್ ಜೊತೆ ಏನು ಎಂತ ಮಾತಾಡ್ತಾ ಇಲ್ಲ ಅಂತ ಅದೊಂಥರ ಪ್ಯಾನಿಕ್ ಆಗೋದು ನನಗೆ. ಆಮೇಲೆ ಅನ್ನಿಸ್ತು ಇಟ್ಸ್ ಓಕೆ, ಅಷ್ಟು ಅವ್ರದ್ದೇನು ಜರ್ನಿ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಜರ್ನಿ ಅವ್ರಿಗೆ ಗೊತ್ತಿರಲ್ಲ. ನನ್ನ ಕ್ಲಿಯರಾಗಿ ಐ ಶುಡ್ ಕಮ್ ಔಟ್ ವಿತ್ ಅ ಕ್ಲಿಯರ್ ಮೈಂಡ್, ಅದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಆಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೊತಾ ಇದ್ದೆ. ಅದು ಬಿಟ್ಟರೆ ಅದೊಂದು ಸ್ವಲ್ಪ ಭಯ ಆಗೋದು, ನಾನು ಏನಾದರೂ ಮಿಸ್ಔಟ್ ಮಾಡ್ತಾ ಇದ್ದೇನೆ, ಏನಾದರೂ ಕೇಳ್ತಾ ಇಲ್ವಾ ಡಾಕ್ಟ್ರನ್ನ, ನಾನು ತುಂಬ ಇಗ್ನೋರ್ ಮಾಡ್ತಾ ಇದ್ದೀನಾ, ಅಥವಾ ನನ್ನ ಸಿಂಟಮ್ಸ್ನ ಇನ್ನೂ ಸ್ವಲ್ಪ ಒತ್ತಿ ಹೇಳಬೇಕಿತ್ತಾ, ನಾನು ಇಷ್ಟು ಕಷ್ಟ ಆಗ್ತಿದೆ ಇನ್ನೂ ಜಾಸ್ತಿ ಒತ್ತಿ ಹೇಳಬೇಕಿತ್ತಾ ಅಂತಂದೆಲ್ಲ ಡೌಟ್ ಬರ್ತಾಯಿತ್ತು ನನಗೆ. ಅದು ಬಿಟ್ಟರೆ ಆಮೇಲೆ ಅನ್ನಿಸ್ತು ಇಟ್ಸ್ ಓಕೆ, ಹಾಗೇನಿಲ್ಲ, ಎಲ್ಲರದ್ದು ಸ್ಟೋರಿ ಸೇಮ್ ಇರೋಲ್ಲ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ಬಟ್ ತುಂಬ ನನಗೆ ಪ್ಯಾನಿಕ್ಕು ಬೇಜಾರಾಗ್ತಿದ್ದಿದ್ದು ಏನಂದರೆ ಫಸ್ಟ್ 3 ಮಂತ್ಸು ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳಿ ತಲೆಯಲ್ಲಿ ಅದೇ ಇರೋದು ನನಗೆ. ಆಮೇಲೆ ಎಸ್ಪೆಷಲಿ ಹೆಂಗೆ ಅಂದರೆ ಪೀರಿಯಡ್ಸ್ ಕ್ರ್ಯಾಂಪ್ ಬೇರೆ ಇರ್ತಿತ್ತಲ್ಲ ಅಬ್ಡಾಮಿನಲ್ಲಿ ನನಗೆ, ಅವಾಗ ಎಲ್ಲ ಪ್ಯಾಂಟೀಸು ಡಾರ್ಕ್ ಕಲರ್ ಏನೇನು ಇರ್ತಿದ್ದು ಎಲ್ಲ ತೆಗೆದು ಫುಲ್ಲು ಲೈಟರ್ ಶೇಡ್, ಫುಲ್ ಕ್ರೀಮ್ ಕಲರು, ವೈಟ್ ಕಲರ್ ಆ ಥರದ್ದೆಲ್ಲ ಸ್ಟಾರ್ಟ್ ಮಾಡಬೇಕು. ಪೀರಿಯಡ್ಸ್ ಬಂದರೆ ಗೊತ್ತಾಗಲಿಲ್ಲ, ಆಫೀಸು ಹೋದಾಗಲೇ ಚೆಕ್ ಮಾಡ್ಕೊಳೋದು. ಅಷ್ಟೊಂದು ಅಂದರೆ ಕ್ರ್ಯಾಂಪ್ ಇರಲಿಲ್ಲ ಅಂದರೆ ನಾನು ನೋಡ್ಕೋತಾ ಇರಲಿಲ್ಲ, ಕ್ರ್ಯಾಂಪ್ ಇರೋದ್ರಿಂದನೇ ಲಿಟ್ರಲಿ ತುಂಬ ಅದ್ರ ಮೇಲೇ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿ ಅಷ್ಟು ಚೆಕ್ ಏನಾದರೂ ಆಗಿದೆನಾ ಅಂದ್ಕೊಂಡು. ಸೊ ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾದಿಂದ ಕನ್ಸೀವ್ ಆಗೋಕ್ಕೆ ಈ ಪೌಡ್ರ್ ತೊಗೋಬೋದಾ, ಈ ಟೀ ತೊಗೋಬೋದಾ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಅದೇ ಹೆಲ್ಪ್ ಆಗುತ್ತಾ, ಇದೇ ಹೆಲ್ಪ್ ಆಗುತ್ತಾ, ಈ ಪ್ರೋಗ್ರಾಮ್ ಜಾಯ್ನ್ ಆಗಬೇಕು, ನಂಗೆ ಅದೆಲ್ಲ ಗೊತ್ತಿಲ್ಲ. ಐ ಡೋಂಟ್ ಬಿಲೀವ್ ಇನ್ ಸಚ್ ಥಿಂಗ್ಸು. ಫಸ್ಟ್ ಯು ಶುಡ್ ಟ್ರಸ್ಟ್ ಯುವರ್ ಡಾಕ್ಟ್ರ್. ನಿಮ್ಮ ಡಾಕ್ಟರ್ಗೆ ಗೊತ್ತಿರುತ್ತೆ ನಿಮ್ಮ ಬಾಡಿ ಏನು ಅಂತ. ಎಷ್ಟೊಂದು ಟರ್ಮ್ಸ್ ಇರುತ್ತೆ, ಎಷ್ಟೊಂದು ಥಿಂಗ್ಸ್ ಇರುತ್ತೆ, ನಿಮಗೆ ಅರ್ಥ ಆಗೋಲ್ಲ, ಅವ್ರಿಗೆ ಅರ್ಥ ಆಗಿರುತ್ತೆ. ಅದು ಡನ್ ದೇರ್ ಡಿಗ್ರಿ, ಅದನ್ನು ಓದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅವರು ನಿಮ್ಗೆ ಏನು ಮೆಡಿಸಿನ್ ಕೊಡ್ತಾ ಇದ್ದಾರೆ ಅಂತ. ಫಸ್ಟ್ ಸೈಕಲಲ್ಲಿ ಟ್ಯಾಬ್ಲೆಟಿಂದ ವರ್ಕ್ ಆಗಿಲ್ಲ ಅಂದರೆ ಸೆಕೆಂಡ್ ಸೈಕಲಲ್ಲಿ ಇಂಜೆಕ್ಷನ್ಸ್ ಕೊಡ್ತಾರೆ, ಥರ್ಡ್ರಲ್ಲಿ ಅದೂ ವರ್ಕ್ ಆಗಿಲ್ಲ ಅಂದರೆ 2 ಸೇರಿಸ್ಬಿಟ್ಟು ಕೊಡ್ತಾರೆ. ಸೊ ದಿಲ್ ಏನು ಕೊಡಬೇಕು ರೈಟ್ ಮೆಡಿಕೇಷನ್ ಅವ್ರು ಕೊಡ್ತಾರೆ. ಜಸ್ಟ್ ಒಳ್ಳೆ ಡಾಕ್ಟ್ರನ್ನ ನೋಡಿಬಿಟ್ಟು ಟ್ರಸ್ಟ್ ಮಾಡಿ. ಯಾವುದೋ ಒಂದು ಪ್ರೋಗ್ರಾಮು ಅದು ಇದು ಅಂದರೆ ನಾವು ಮೆಂಟಲಿ ಒಂಥರ ವಲ್ನರೇಬಲ್ ಇರ್ತೀವಿ. ನಾವು ಮೆಂಟಲಿ ಒಂಥರ ಯಾರೋ ಏನಾದರೂ ಹೇಳಿದರೂ ಎಮೋಷ್ನಲಿ ಹೌದಾ ಟ್ರೈ ಮಾಡೋಣ ಅಂದ್ಕೊಂಡು ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಒಂದೊಂದು ಸಲ ತುಂಬ ವರ್ಸ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಬಾಡಿಗೆ. ಡಾಕ್ಟ್ರನ್ನ ಕೇಳಿ ಅದ್ರ ಜೊತೆ ಮೇನ್ ಲೈಫ್ ಸ್ಟೈಲ್ ಅಂದರೆ ಯಾವುದಾದ್ರೂ ಫಾರ್ಮೆಟಲ್ಲಿ ಫಿಸಿಕಲ್ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಿ, ಯೋಗ, ಜುಂಬಾ, ಜಿಮ್ ಹೋಗಿ, ವಾಕಿಂಗ್ ಹೋಗಿ, ರನ್ನಿಂಗ್ ಹೋಗಿ. ಇಟ್ಸ್ ಕಂಪಲ್ಸರಿ ಅಟ್ಲೀಸ್ಟ್ 45 ಮಿನಿಟ್ಸ್ ಅದು ಹೆಲ್ದಿ ರೂಟೀನ್ ನೀವು ಇಟ್ಕೊಳ್ಳೇಬೇಕು. ಅದು ಬಿಟ್ಟರೆ ಮನೆಯಲ್ಲಿ ನಿಮ್ಮೂರಲ್ಲಿ ನಿಮ್ಮ ಲೋಕಲ್ ಫುಡ್ ಏನಿದೆ, ನೀವು ಏನು ತಿನ್ಕೊಂಡು ಬೆಳೆದಿದ್ದೀರಾ ಆ ಫುಡ್ಡೇ ತಿನ್ನಿ. ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗೋಲ್ಲ, ಹೀಗಾಗಿ ನಾನು ಅದು ಮಾಡೋದೇ ಬಿಟ್ಟಿದ್ದೆ, ಅದೆಲ್ಲ ಸ್ಟಾಪ್ ಮಾಡಿ. ನಿಮಗೋಸ್ಕರ ನೀವು ಮಾಡಲೇಬೇಕು. ಬೇಬಿ ನಿಮಗೆ ಬೇಕು ಅಂದರೆ ಯು ಶುಡ್ ಕಮ್ ಔಟ್ ಆಫ್ ಆಲ್ ದೀಸ್ ಎಕ್ಸ್ಕ್ಯೂಸಸ್. ಆವಾಗ ಮಾತ್ರ ಯು ಆರ್ ಪುಟ್ಟಿಂಗ್ ಯುವರ್ 100%. ಸುಮ್ಮನೆ
ಸ್ವಲ್ಪ ಎಫರ್ಟ್ಸ್ ಹಾಕ್ಬಿಟ್ಟು ಹಾಕಿದ್ದೀನಿ ಅಂದ್ಕೊಂಡು ಬ್ಲೇಮ್ ಮಾಡ್ಕೊಳೋದು, ಇನ್ನೂ ವರ್ಸ್ಟ್ ಕಂಡೀಷನ್ ನಮ್ಮನ್ನು ನಾವು ಡೌಟ್ ಪಟ್ಕೊಳೋದು, ನಂಗೆ ಆಗ್ತಾಯಿಲ್ಲ, ನನ್ನದೇ ಟೈಮ್ ಸರಿ ಇಲ್ಲ ಅಂದ್ಕೊಂಡು ನಮ್ಮನ್ನು ಬ್ಲೇಮ್ ಮಾಡಿಕೊಂಡು ಇನ್ನೂ ಬಾಡಿನ ಕರ್ಸ್ ಮಾಡೋ ಬದಲು ಬಾಡಿಗೆ ಏನು ಇಷ್ಟ, ನಿಮ್ಗೇನು ಇಷ್ಟ, ನಿಮ್ಗೆ ಏನು ಮಾಡಿದರೆ ಖುಷಿ ಪಡ್ತೀರಾ, ಏನು ಮಾಡಿದರೆ ಖುಷಿ ಕೊಡುತ್ತೆ ಅದನ್ನು ಮಾಡಿ, ಅದನ್ನು ತಿನ್ನಿ. ಅವಾಗ ಬಾಡಿ ಕೂಡ ನಿಮ್ಗೆ ರೆಸ್ಪಾಂಡ್ ಮಾಡುತ್ತೆ. ಒಂದೊಂದು ಸಲ ನಾನು ಇಷ್ಟು ಆಲ್ಮೋಸ್ಟ್ ಒಂದು 10 kg ರೆಡ್ಯೂಸ್ ಆಗಿದೆ ಅಂದರೂ ಕನ್ಸೀವ್ ಆಗಿಲ್ಲ ಅಂತ ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. 10 kg ರೆಡ್ಯೂಸ್ ಆಗಿದೆ ಅಂದರೆ ಯುವರ್ ಬಾಡಿ ಈಸ್ ರೆಸ್ಪಾಂಡಿಂಗ್ ಅಲ್ಲಿ. ನಾನು ಹೇಳಿರೋಂಗೆ ನನಗೆ 1/2 kg ರೆಡ್ಯೂಸ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗಿತ್ತು. ಅಂಥದ್ರಲ್ಲಿ ನೀವು 1 or 2 kgs ವೆಯ್ಟ್ ಲಾಸ್ ಆಗಿದ್ರು ಯು ಶುಡ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಯು ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಯುವರ್ ಬಾಡಿ. ಅದು ನಿಮಗೆ ರೆಸ್ಪಾಂಡ್ ಮಾಡ್ತಾಯಿದೆ, ಅದು ಎಂಕರೇಜ್ ಮಾಡ್ತಾಯಿದೆ, ಓಕೆ ಐ ಆಮ್ ರೆಸ್ಪಾಂಡಿಂಗ್, ನೀವು ಕರೆಕ್ಟ್ ವೇಯಲ್ಲಿ ಹೋಗ್ತಾ ಇದೆಯಾ, ಡೂ ದಿಸ್ ಅಂತ ಹೇಳ್ತಾ ಇದೆ. ಸೊ ಟೇಕ್ ಯುವರ್ ಟೈಮ್, ನ್ಯಾಚುರಲಾಗಿ ಟ್ರೈ ಮಾಡಿ. ಆಮೇಲೆ ಡಾಕ್ಟರ್ ಸಜೆಷನ್ ಬೇಕು ಅಂದರೆ ಡಾಕ್ಟರ್ ಸಜೆಷನ್ ಕೇಳಿ. ಸೋಷಿಯಲ್ ಮೀಡಿಯಾನ ಸುಮ್ಮನೆ ಸೋಷಿಯಲ್ ಮೀಡಿಯಾ ಥರ ನಿಮಗೆ ಇನ್ಫಾರ್ಮೇಷನ್ ಎಷ್ಟು ಬೇಕೋ ಅಷ್ಟೇ ಕೇಳಿ, ಅಂದ್ಬಿಟ್ಟು ಅದೇ ಫೈನಲ್ ಅಂದ್ಕೊಂಡು ಅದನ್ನೇ ನೋಡ್ಕೊಂಡು ಹೋಗಬೇಡಿ. ಯಾರೋ ಒಬ್ರಿಗಾಗಿದೆ ಅಂದ್ಕೊಂಡು ನಿಮಗೂ ಅದೇ ಆಗುತ್ತೆ, ಅದೇ ಥರ ಮಾಡಿದರೆ ಆಗುತ್ತೆ ಅಂತೇನಿಲ್ಲ. ಡಾಕ್ಟರ್ ಸಪೋರ್ಟ್ ಬೇಕು, ರೈಟ್ ಮೆಡಿಕೇಷನ್ಸ್ ಬೇಕು, ರೈಟ್ ಸ್ಕ್ಯಾನ್ಸ್ ಎಲ್ಲ ಆಗಬೇಕು. ಅದ್ರ ಜೊತೆ ನೀವು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಮೋರ್ ದೆನ್ ದ್ಯಾಟ್ ನೀವು ಖುಷಿಯಾಗಿರಬೇಕು. ತುಂಬ ಸ್ಟ್ರೆಸ್ ಆಗಿ ಇರಬಾರ್ದು, ರಿಸಲ್ಟ್ ಓರಿಯೆಂಟೆಡ್ ಆಗೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಯು ವಿಲ್ ಎಂಡ್ ಅಪ್ ಬ್ಲೇಮಿಂಗ್ ಯುವರ್ ಸೆಲ್ಫ್. ಓಕೆ, ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಇರ್ತಾರೆ, ಮನೆಯವರು ತುಂಬ ಸಪೋರ್ಟಿವ್ ಇದ್ದಾರೆ ಅಂದರು, ಆ ಎಮೋಷ್ನಲ್ ಟ್ರೋಮಾ ಹೋಗೋದು ಫೀಮೇಲ್ಸೇ ಜಾಸ್ತಿ. ನಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಂತ ಹಸ್ಬೆಂಡ್ಸ್ ಇಲ್ಲ ಜೊತೆಗಿದ್ರೆ ಎಲ್ಲ ಸರಿ. ಐ ಅಂಡರ್ಸ್ಟ್ಯಾಂಡ್, ಅವರು ಒಳ್ಳೆಯವರೇ ಇರ್ತಾರೆ, ದಿಲ್ ಬಿ ವಿತ್ ಅಸ್. ಬಟ್ ಆ ಎಮೋಷ್ನಲ್ ಟ್ರೋಮಾ, ಆ ಇಂಜೆಕ್ಷನ್ಸ್ ತೊಗೊಂಡು ನೀವು ತೊಗೊಂಡಿರೋ ಅವ್ರು ತೊಗೊಳಲ್ಲ. ನಾನು ಎವ್ರಿ ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗ ಯಾವುದಾದ್ರೂ ಒಂದು ಇಂಜೆಕ್ಷನ್ಸ್ ಇದ್ದೇ ಇರುತ್ತೆ. ನಾನು ಅಂದ್ಕೊಂಡಿದ್ದೆ ಅದು HCG ಇಂಜೆಕ್ಷನ್ನು ಅದು ತುಂಬ ಪೇನ್ಫುಲ್ಲು, ತುಂಬ ಟೈಮ್ ಬೇರೆ ತೊಗೊಳುತ್ತೆ ಅಂತ ನಾನು ಬೈಕೊತಾ ಇದ್ದೆ. ಅದಾದಮೇಲೆ ನನಗೆ ಎಷ್ಟೊಂದು ಇಂಜೆಕ್ಷನ್ ಬಿದ್ದಿದೆ, ಎಲ್ಲ ಪೇನ್ಫುಲ್. ಎಸ್ಪೆಷಲಿ ಅನ್ನೋಕ್ಕೆ ಆಗ್ತಾಯಿಲ್ಲ. ಎಲ್ಲ ಇಂಜೆಕ್ಷನ್ಸು ನಂಗೆ ಅಷ್ಟೊಂದು ಪೇನ್ ಆಗ್ತಾಯಿತ್ತು, ಗಂಟಾಗ್ಬಿಡೋದು ನನಗೆ, ಅಷ್ಟು ನೋವಾಗುತ್ತೆ. ಪ್ರೊಜೆಸ್ಟಿರಾನು, HCG ಮತ್ತು ಫ್ಲೂಮ್ಯಾಕ್ ವ್ಯಾಕ್ಸಿನ್ನು, ತುಂಬ ಎಲ್ಲ ಕಷ್ಟ ಆಗೋದು ನನಗೆ. ಸೊ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದೀರಾ, ಯಾವುದೋ ಒಂದು ಯಾರೋ ಹೇಳಿದರು ಅಂತ ಮಾಡೋ ಬದಲು ನೀವೇ ಒಂದು ಫರ್ಮ್ ಡಿಸಿಷನ್ ತೊಗೊಳ್ಳಿ. ನಿಮ್ಮ ಪಾರ್ಟ್ನರ್ ಜೊತೆ ಚೆನ್ನಾಗಿ ಕೂತ್ಕೊಂಡು ಮಾತಾಡಿ, ಒಂದು ಪ್ರಾಪರ್ ಡಾಕ್ಟ್ರನ್ನ ಹಿಡ್ಕೊಳ್ಳಿ, ಅವ್ರ ಹತ್ರನೇ ಹೋಗಿ. ಒಂದು ಸಲ ಫೇಲ್ ಆಯಿತಾ ಪರವಾಗಿಲ್ಲ, 2ನೇ ಸಲ ಫೇಲ್ ಆಯಿತಾ ಪರವಾಗಿಲ್ಲ, ಹೋಗಿ ಕೀಪ್ ಟ್ರೈಯಿಂಗ್ ಇಟ್. ಅದು ಬಿಟ್ಟರೆ ನಿಮಗೆ ಒಬ್ಬೊಬ್ಬರಿಗೆ ಆಯುರ್ವೇದಿಕ್ ಆಗುತ್ತೆ, ನಂಗೆ ಅದು ವರ್ಕ್ ಆಗಿದೆ ಅಂದರೆ ಓಕೆ, ಅಲ್ಲಿ ಟ್ರೈ ಮಾಡಿ. ಬಟ್ ವಿತೌಟ್ ಡಾಕ್ಟರ್ ಗೈಡೆನ್ಸು ಸುಮ್ಮನೆ ಪೋಸ್ಟ್ಪೋನ್ ಮಾಡಿಕೊಂಡು ನಿಮಗೆ ನೀವು ಟಾರ್ಚರ್ ಕೊಡೋಕ್ಕೆ ಹೋಗಬೇಡಿ. ಜಸ್ಟ್ ಡಾಕ್ಟರ್ ಸಜೆಷನ್ ತೊಗೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಮತ್ತು ಈಸಿ ಇರುತ್ತೆ ಜರ್ನಿ ಅನ್ನೋದಷ್ಟೇ. ಅದು ಬಿಟ್ಟರೆ ಹೀಗೆ ಮಾಡಿ ಅಂತ ಏನಿಲ್ಲ. ಗದಗ ಸುತ್ತಮುತ್ತ ಯಾರಾದರೂ ಇದ್ದರೆ ಸೌಖ್ಯದ ಅಂತ ಹಾಸ್ಪಿಟಲ್ ಇದೆ ಗದಗಲ್ಲಿ, ಅಲ್ಲಿ ತೇಜಸ್ವಿನಿ ಹಿರೇಮಠ್ ಅಂತ ಡಾಕ್ಟರ್ ಇದ್ದಾರೆ. ಪ್ಲೀಸ್ ವಿಸಿಟ್ ಹರ್, ಶಿ ಈಸ್ ವೆರಿ ಗುಡ್. ಅವ್ರಿಗೆ ಗೊತ್ತೂ ಇಲ್ಲ ನಾನು ಈ ಥರ ವೀಡಿಯೋ ಮಾಡಿದ್ದೀನಿ, ಹಿಂಗೆ ಹೇಳ್ತೀನಿ ಅವ್ರ ಹೆಸರು ಅಂತಲೂ ಗೊತ್ತಿಲ್ಲ. ಇಟ್ಸ್ ನಾಟ್ ಪೇಡ್ ಪ್ರಮೋಷನ್ ಆರ್ ಸಮಥಿಂಗ್, ಇಟ್ಸ್ ಔಟ್ ಆಫ್ ಲವ್. ನಮ್ಮ ಮನೆಯಿಂದನೇ 3 ಜನ ಹೆರಿಗೆ ಆಗಿದೆ ಅಲ್ಲಿ. ಆಮೇಲೆ ಆಲ್ಮೋಸ್ಟ್ ಫಾರ್ ಎವ್ರಿಥಿಂಗ್ ವಿ ಗೋ ಟು ದ್ಯಾಟ್ ಹಾಸ್ಪಿಟಲ್. ಇಟ್ಸ್ ವೆರಿ ಗುಡ್ ಹಾಸ್ಪಿಟಲ್. ಅದು ಬಿಟ್ಟರೆ ಸಂಕಲ್ಪ ಅಲ್ಲಿ ಶಿಲ್ಪಾ ಪವಾರ್ ಶೆಟ್ಟರ್ ಅಂತ ಡಾಕ್ಟರ್ ಇದ್ದಾರೆ, ಶಿ ಈಸ್ ಆಲ್ಸೋ ವೆರಿ ಗುಡ್. ಆಮೇಲೆ ನಾನು ಬೆಂಗಳೂರಲ್ಲಿ ಯಾರ ಹತ್ರ ತೋರಿಸ್ಕೋತಾ ಇದ್ದೀನಿ ಅಂತ ಕೇಳ್ತಾ ಇರ್ತೀರ. ನಾನು ಫಾನಿ ಮಾಧುರಿ ಮ್ಯಾಮ್ ಹತ್ರ ತೋರಿಸ್ಕೋತಾ ಇರೋದು. ಅವರು ಕಿರಣ್ ಇನ್ಫರ್ಟಿಲಿಟಿ ಸೆಂಟರ್ ಅಂತ ಇದೆ ಕೋರಮಂಗಲದಲ್ಲಿ, ಅಲ್ಲಿ ನಾನು IUI ಮಾಡಿಸ್ಕೊಂಡಿದ್ದು, ಅಲ್ಲೂ ಕೂಡ ಅವ್ರು ಸಿಗ್ತಾರೆ ನಿಮಗೆ. ಅದು ಬಿಟ್ಟರೆ ಮ್ಯಾಕ್ಸ್ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಇದೆ ಹರ್ಲೂರಲ್ಲಿ, ಅಲ್ಲಿ ಸಿಗ್ತಾರೆ. ಮತ್ತು ಅಪೋಲೋ ಕ್ರಾಡಲ್ ಜಯನಗರಲ್ಲಿ ಸಿಗ್ತಾರೆ. ಸೊ ನಿಮ್ಗೆ ಎಲ್ಲಿ ಬೇಕೋ ಗೂಗಲಲ್ಲಿ ಸರ್ಚ್ ಮಾಡಿ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಆಮೇಲೆ ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ಸಿಗುತ್ತೆ. ನೋಡಿಕೊಂಡು ನಿಮಗೆ ಸರಿ ಅನಿಸಿದರೆ ಆ ಡಾಕ್ಟ್ರನ್ನ ವಿಸಿಟ್ ಮಾಡಿ. ಇದ್ದೀನಿ ಅಂತಂದರೆ ಅವ್ರದ್ದು ಡಾಕ್ಟ್ರ್ ಬಗ್ಗೆ ನೀವು ಫೀಡ್ಬ್ಯಾಕ್ ನೋಡಿ, ನೀವು ಓಪನಾಗಿ ಹೆಂಗೆ ಮಾತಾಡ್ತೀರಾ, ನಿಮ್ಗೆ ಹೆಂಗೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ, ಅದನ್ನೆಲ್ಲ ನೋಡಿಕೊಂಡು ಫಾಲೋ ಅಪ್ಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ಬೇಗ ಬೇಜಾರೆಲ್ಲ ಆಗೋಕ್ಕೆ ಹೋಗಬೇಡಿ. ಆಮೇಲೆ ಯಾರಾದರೂ ಟ್ರೀಟ್ಮೆಂಟ್ ತೊಗೋತಾ ಇರ್ತಾರಲ್ಲ ಅವ್ರ ಜೊತೆ ಪ್ಲೀಸ್ ಎಲ್ಲರೂ ಚೆನ್ನಾಗಿ ನಡ್ಕೊಳ್ಳಿ, ಚೆನ್ನಾಗಿರಿ ಅವ್ರ ಜೊತೆ. ದಿಲ್ ಬಿ ಗೋಯಿಂಗ್ ಥ್ರೂ ಅ ಲಾಟ್, ಅಂದರೆ ಲಾಟೇ ಹೇಳೋಕ್ಕಾಗಲ್ಲ, ಅಷ್ಟೊಂದು ಬೇಜಾರಲ್ಲಿರ್ತಾರೆ, ಎಮೋಷ್ನಲಿ ಡೌನ್ ಆಗಿರ್ತಾರೆ. ಆದರೆ ಅವ್ರನ್ನ ನಗ್ಸೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟರೆ ಚುಚ್ಚಿ ಏನೋ ಒಂದೆರಡು ನಾನ್ಸೆನ್ಸ್ ಮಾತಾಡೋ ಬದಲು ಮಾತಾಡದೇ ಇರೋದೇ ಬೆಸ್ಟು. ಸೊ ಆದಷ್ಟು ಹ್ಯಾಪಿಯಾಗಿರಿ ಎಲ್ಲರೂ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನನಗೆ ಮಸಲ್ ಪೇನ್ ಆಗೋದು ಲವ್ ಹ್ಯಾಂಡಲ್ಸ್ ಹತ್ರ.
ತುಂಬ ಮಸಲ್ ಪೇನ್ ಆಗೋದು ನನಗೆ ಗೊತ್ತಿತ್ತಲ್ಲ ಮಸಲ್ ಪೇನ್ ಹೇಗೆ ಅಂತ. ಇಲ್ಲಾಂದರೆ ಎವ್ರಿ ಟೈಮು ನಾನು ಅದನ್ನ ಅಬ್ಡಾಮಿನಲ್ ಪೇನು, ಶಾರ್ಪ್ ಪೇನ್ ಆಗ್ತಾಯಿದೆ, ಹಿಂಗೆ ಟಚ್ ಮಾಡಿದರೂ ನೋವಾಗ್ತಾಯಿದೆ ಅಂತ ಭಯ ಆಗೋದು. ಆಮೇಲೆ ಗೊತ್ತಾಯ್ತು ಅದು ಮಸಲ್ ಪೇನ್ ಅಂತ, ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ಅದು ಬಿಟ್ಟರೆ ಚಿಕ್ಕದಕ್ಕೂ ಹಾಸ್ಪಿಟಲ್ಗೆ ಓಡೋ ಕೆಲಸ ಆಗೋ ಥರ ಆಗೋದು. ಎಲ್ಲ ಇಷ್ಟ ಆಗಿತ್ತು ನನ್ನದು ಫಸ್ಟ್ ಟೈಮ್ಸು ಸಿಂಪ್ಟಮ್ಸು ಮತ್ತು ಜರ್ನಿ. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಸಾಧ್ಯ ಆದಷ್ಟು ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನನ್ನದು ಇದೆ ಜರ್ನಿ ನಾನು ಶೇರ್ ಮಾಡಿದ್ದೆ. 1.1 ಮಿಲಿಯನ್ ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ, ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ದ್ಯಾಟ್. ನನ್ನ ಚಾನಲ್ ಹೆಸರು ಹೊನ್ನ ಕಿಚನ್ ಅಂತ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ. ಸೊ ಹೋಗ್ಬಿಟ್ಟು ಅಲ್ಲಿ ಫಾಲೋ ಮಾಡಿ. ಇಷ್ಟ ಆದರೆ ಫಾಲೋ ಮಾಡಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ನೀವು ಶೈ ಇದ್ದರೆ, ಇಂಟ್ರೋವರ್ಟ್ ಇದ್ದರೆ, ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಿ ನೀವು ಮೆಸೇಜ್ ಮಾಡ್ಬೋದು. ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಹೋಪ್ ಎಲ್ಲರಿಗೂ ಬೇಗ ಗುಡ್ ನ್ಯೂಸ್ ಸಿಗಲಿ, ಎಲ್ಲರಿಗೂ ಬ್ಲೆಸ್ಸಿಂಗ್ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದೋಸ್ ಹೂ ಹ್ಯಾವ್ ಬ್ಲೆಸ್ಡ್ ಮೀ, ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಸಜೆಷನ್ ಕೊಟ್ಟಿದ್ದಕ್ಕೆ. ನಿಮ್ಮ ಫ್ಯಾಮ್ಲಿಯಿಂದನೇ ಯಾರೋ ಒಬ್ಬರು ಕನ್ಸೀವ್ ಆಗಿದ್ದಾರೆ ಅನ್ನೋ ಥರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಅದನ್ನ ನೋಡಿಬಿಟ್ಟೇ ಅರ್ಧ ಖುಷಿ ಆಗೋದು. ನಾನು ಒಂಥರ ಬೇಜಾರಾದಾಗ ಸುಮ್ಮನೆ ಅದನ್ನು ಓದ್ತಾ ಇರ್ತೀನಿ. ಆ ಥರ ಮೆಸೇಜ್ ಸ್ಕ್ರೀನ್ಶಾಟ್ ತೆಗ್ದಿರ್ತೀನಿ. ಇಷ್ಟು ದೊಡ್ಡ ಮೆಸೇಜಸ್ ಕಳಿಸಿರ್ತೀರ. ಅದನ್ನು ನೋಡಿಬಿಟ್ಟು ನನಗೆ ಒಂದು ಸ್ವಲ್ಪ ಹ್ಯಾಪಿ ಮೈಂಡ್ ಆಗುತ್ತೆ, ಖುಷಿಯಾಗಿರ್ತೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಎವ್ರಿವನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಡೋಂಟ್ ಲೂಸ್ ಹೋಪ್. God bless you all, and don't forget to like, share and subscribe. Thank you so much.